ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತೇನೆ. ಶ್ರವಣಾಪಿಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶಂಕರ ಭಾಷ್ಯದೊಳಗೆ ಇಲ್ಲಿ 1ನೇ ಅಧ್ಯಾಯ 1ನೇ ಪಾದ 9ನೇ ಅಧಿಕರಣ 23ನೇ ಸೂತ್ರ ಇದೆ. ಅದರ ಭಾಷ್ಯವನ್ನೇ ಈಗ ವಿಚಾರ ಮಾಡ್ತಾ ಇದ್ದೇವ್ರಿ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ್ದ ಅಂತಂದ್ರ, ಇಲ್ಲಿ ಅತಯವ ಪ್ರಾಣ ಅನ್ನುವಂತ ಸೂತ್ರದೊಳಗ ಈ ಪ್ರಸ್ತಾವ ದೇವತೆ ಎನ್ನುವಂತಹದ್ದು ಅದು ಬ್ರಹ್ಮ ಅಲ್ಲ, ಅದು ಪಂಚ ಪ್ರಾಣಗಳ ಪೈಕಿ ಮುಖ್ಯ ಪ್ರಾಣವೇ ಅಂತ ಹೇಳಬೇಕು ಅಂತ. ಅಲ್ಲಿ ವಾಯುವಿನ ವಿಕಾರವಾಗಿರ್ತಕ್ಕಂಥ ಪ್ರಾಣವೃತ್ತಿ ಅಂತೆ ಹೇಳಬೇಕೇ ಹೊರತು ಅಲ್ಲಿ ಬ್ರಹ್ಮ ಅಂತ ಹೇಳಕ್ ಬರೋದಿಲ್ಲ ಅಂತ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ದ. ಈಗ ಅದನ್ನ ಭಾಷ್ಯಕಾರರು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಇಲ್ಲ, ಅಲ್ಲಿರ್ತಕ್ಕಂಥದ್ದು ಬ್ರಹ್ಮವೇ ಅಂತ. ಅದಕ್ಕ ತಲ್ಲಿಂಗಾತ್, ಅದಕ್ಕೆ ಲಿಂಗಗಳಿರುವುದರಿಂದ ಮತ್ತು ಇಲ್ಲಿ ಬ್ರಹ್ಮದ ಪ್ರಕರಣವೇ ಇರುವುದರಿಂದ ನಾವು ಅದನ್ನ ಬ್ರಹ್ಮ ಅಂತ ಅರ್ಥ ಮಾಡಬೇಕೇ ಹೊರತು ಅಲ್ಲಿ ವಾಯು ವಿಕಾರವಾಗಿರ್ತಕ್ಕಂಥ ಪ್ರಾಣ ಅಂತ ಅರ್ಥ ಮಾಡಕ್ ಬರುವುದಿಲ್ಲ ಅಂತ ಈಗ ಆಚಾರ್ಯರು ಇಲ್ಲಿ ನಮಗ ಉತ್ತರ ಕೊಡ್ತಾ ಇದ್ದಾರೆ. ಅವ್ರ ಮತವನ್ನ ಖಂಡಿಸ್ತಾ ಇದ್ದಾರೆ. ಈಗ ಏವಂ ಪ್ರಾಪ್ತೆ ಸೂತ್ರಕಾರ ಆಹ. ಈಗ ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ತನ್ನ ಅಭಿಪ್ರಾಯವನ್ನು ಹೇಳ್ಕೊಂಡು ಬಂದ. ಅಂದ್ರೆ ಇಲ್ಲಿ ಪ್ರಾಣ ಅನ್ನುವಂತಹದ್ದು ವಾಯು ವಿಕಾರವಾಗಿರ್ತಕ್ಕಂಥ ಪ್ರಾಣವೇ ಅಂತ ಅರ್ಥ ಆಕೈತೆ ಹೊರತು ಅಲ್ಲಿ ಬ್ರಹ್ಮ ಅನ್ನುವಂತಹದ್ದು ಅದನ್ನ ಅರ್ಥೈಸಬಾರದು ಅಂತ ಹೇಳಿ ಹೀಗೆ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬಂದಾಗ ಸೂತ್ರಕಾರ ಆಹ. ಸೂತ್ರಕಾರರು ಅಂದ್ರೆ ಶಂಕರ ಭಗವತ್ಪಾದಾಚಾರ್ಯರು, ಅಂದ್ರೆ ಇಲ್ಲಿ ಅದ್ವೈತ ಪರವಾಗಿ ಇಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ ಅಂತ. ಅತಯೇವ ಪ್ರಾಣ ಇತಿ ತಲ್ಲಿಂಗಾತ್ ಇತಿ ಪೂರ್ವಸೂತ್ರೇ ನಿರ್ದಿಷ್ಟಂ. ಅಂದ್ರೆ ಹಿಂದಿನ ಒಂದು ಸೂತ್ರದೊಳಗ ತಲ್ಲಿಂಗಾತ್, ತತ್ ಅಂದ್ರ ಅದು ಅಂತ, ಲಿಂಗಾತ್ ಅಂದ್ರೆ ಲಿಂಗಳಿರುವುದರಿಂದ. ಹಿಂದಿನ ಒಂದು ಅಧಿಕರಣದಲ್ಲಿಯೂ ಕೂಡ ತಲ್ಲಿಂಗಾತ್ ಅನ್ನುವಂತ ಈ ಒಂದು ಸೂತ್ರ ಬಂದಿತ್ತದರಲ್ಲಿ. ಅಂದ್ರೆ ಅಲ್ಲಿ ಲಿಂಗಳಿರುವುದರಿಂದ ಅಲ್ಲಿ ಅವ್ರೇನ್ ಹೇಳಿದ್ರು, ಅಲ್ಲಿ ಬ್ರಹ್ಮವನ್ನೇ ನಾವು ಅರ್ಥ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡು ಬಂದಿದ್ರಲ್ಲಿ. ಅದೇ ಪ್ರಕಾರ ಇಲ್ಲಿನೂ ಕೂಡ ಆ ತಲ್ಲಿಂಗಾತ್ ಅನ್ನುವಂತ ಸೂತ್ರವನ್ನೇ ಇಲ್ಲಿ ನಾವು ಮುಂದೆ ಅನುಸರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅತಯೇವ ತಲ್ಲಿಂಗಾತ್ ಪ್ರಾಣ ಶಬ್ದಮಪಿ ಪರಂ ಬ್ರಹ್ಮ ಭವಿತುಂ ಅರ್ಹತಿ. ಇಲ್ಲಿ ಅತಯೇವ ಅಂದ್ರೆ ಆದ್ದರಿಂದಲೇ ಅಂತ. ಅಂದ್ರೆ ಹಿಂದಿನ ಸೂತ್ರದಲ್ಲಿ ಯಾವ ರೀತಿ ಲಿಂಗಗಳನ್ನ ಹೇಳ್ಕೊಂಡು ಬಂದಿದ್ರೋ ಅದೇ ಪ್ರಕಾರವಾಗಿ ಈ ಒಂದು ಸೂತ್ರದಲ್ಲಿಯೂ ಕೂಡ ನಾವು ಅದನ್ನ ತಲ್ಲಿಂಗವನ್ನ ಅದನ್ನ ಇಲ್ಲಿ ನಾವು ತಗೊಂಡ್ ಬರ್ಬೇಕಂತಾರ ಅದ ಅರ್ಥವನ್ನ. ಯಾಕಂದ್ರೆ ಪ್ರಾಣ ಶಬ್ದಮಪಿ, ಆ ತಲ್ಲಿಂಗ ಅಂದ್ರೆ ಆ ಲಿಂಗಗಳು ಇರುವುದರಿಂದ ಆ ಪ್ರಾಣ ಅನ್ನುವಂತ ಶಬ್ದವನ್ನ ಪರಂ ಬ್ರಹ್ಮ ಭವಿತುಂ ಅರ್ಹತಿ. ಅಂದ್ರೆ ಅಲ್ಲಿ ಪರಬ್ರಹ್ಮ ಅಂದ್ರೆ ಅದು ಆ ಪ್ರಾಣ ಶಬ್ದ ಅನ್ನುವಂತಹದ್ದು ಅದು ಬ್ರಹ್ಮದ ವಾಚಕ ಅಂತ. ಯಾಕಂದ್ರೆ ಅಲ್ಲಿ ಬ್ರಹ್ಮವನ್ನೇ ಅದು ಹೇಳಲಿಕ್ಕೆ ಬಂದೈತಿ ಅಂತ. ಆ ಪ್ರಾಣ ಶಬ್ದ ಅನ್ನುವಂತಹದ್ದು ಪರಬ್ರಹ್ಮವನ್ನೇ ಅದು ಉಪದೇಶ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ತಲ್ಲಿಂಗಾತ್ ಅದ್ರ ಲಿಂಗಗಳಿರುವುದರಿಂದ ಅಲ್ಲಿ ಪ್ರಾಣ ಶಬ್ದಕ್ಕೆ ಪರಬ್ರಹ್ಮವೇ ಆಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ.
ಯಾಕಂದ್ರೆ ಇಲ್ಲಿ ಪ್ರಾಣಕ್ಕೂ ಕೂಡ ಆ ಬ್ರಹ್ಮಲಿಂಗದ ಇದು ಲಕ್ಷ್ಯ ಇದು ಏನು ಲಿಂಗಳದಾವಂತ ಅದಕ್ಕೆ ಪ್ರಾಣಸ್ಯಾಪಿ ಹಿ ಬ್ರಹ್ಮಲಿಂಗತ್ವ ಸಂಬಂಧ. ಈ ಪ್ರಾಣಕ್ಕೂ ಕೂಡ ಆ ಬ್ರಹ್ಮಲಿಂಗದ ಸಂಬಂಧ ಅನ್ನುವಂತಹದ್ದನ್ನ ಶ್ರುತಿಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಶ್ರೂಯತೆ ಅಂದ್ರೆ ನಮಗೆ ಕೇಳ್ತಾ ಇದೆ ಅಂತ ಶ್ರುತಿಗಳಲ್ಲಿ ಹೇಳುವುದನ್ನ ನಾವು ಕೇಳ್ತಾ ಇದ್ದೀವಿ. ಯಾವುದಕ್ಕ? ಪ್ರಾಣಸ್ಯಾಪಿ, ಪ್ರಾಣ ಅನ್ನುವಂತ ಶಬ್ದಕ್ಕೂ ಕೂಡ ಬ್ರಹ್ಮಲಿಂಗ ಸಂಬಂಧ, ಆ ಬ್ರಹ್ಮಲಿಂಗದ ಸಂಬಂಧ ಅನ್ನುವಂತಹದ್ದನ್ನ ನಾವು ಶ್ರುತಿಗಳಲ್ಲಿ ಕೇಳ್ತಾ ಇದ್ದೀವಿ. ಶ್ರುತಿ ಏನ್ ಹೇಳ್ತದಂತಂದ್ರೆ ಸರ್ವಾಣಿಹ ವಾ ಇಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ ಪ್ರಾಣಂ ಅಭ್ಯುಜಿಹತೆ. ಇಮಾನಿ ಸರ್ವಾಣಿ ಭೂತಾನಿ ಅಂತ, ಈ ಪ್ರತ್ಯಕ್ಷವಾಗಿ ತೋರ್ತಕ್ಕಂತ ಎಲ್ಲಾ ಭೂತಗಳು ಅಂತ. ಏನೋ ಜಗತ್ತಿನಲ್ಲಿ ತೋರ್ತಾ ಇದಾವಲ್ಲ ಎಲ್ಲಾ ಭೂತಗಳು ಪ್ರಾಣಮೇವ ಅಭಿಸಂವಿಸಂತಿ, ಇವು ಪ್ರಾಣದಲ್ಲೇ ಬಂದು ಸೇರ್ತಾ ಇದ್ದಾವೆ ಅಂತ. ಎಲ್ಲಾ ಭೂತಗಳು, ಸಮಸ್ತ ಭೂತಗಳು ಇವೆಲ್ಲವೂ ಕೂಡ ಪ್ರಾಣವನ್ನೇ ಬಂದು ಸೇರ್ತಾ ಇದ್ದಾವೆ. ಪ್ರಾಣಂ ಅಭ್ಯುಜುಹತೆ, ಅವು ಪ್ರಾಣದಿಂದಲೇ ಹೊರಟು ಹೋಗ್ತಾ ಇದ್ದಾವೆ ಅಂತ. ಪ್ರಾಣದಲ್ಲಿ ಏನು ಬಂದು ಪ್ರವೇಶ ಆಗಿರ್ತಾವಲ್ಲ ಎಲ್ಲಾ ಭೂತಗಳು, ಮತ್ತು ಪ್ರಾಣದಿಂದಲೇ ಹೊರಟು ಹೋಗಿಬಿಡ್ತಾವಂತ ಅಲ್ಲಿಂದ. ಇತಿ ಅಂದ್ರೆ ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು ಪ್ರಾಣಕ್ಕೆ ಬ್ರಹ್ಮಲಿಂಗವನ್ನ ಹೇಳ್ತದ ಅಂತ, ಉಪದೇಶ ಮಾಡ್ತದ ಅಂತ. ಪ್ರಾಣ ನಿಮಿತ್ತವು ಸರ್ವೇಷಾಂ ಭೂತಾನಾಂ ಉತ್ಪತ್ತಿ ಪ್ರಳಯೌ ಉಚ್ಯಮಾನೌ ಪ್ರಾಣಸ್ಯ ಬ್ರಹ್ಮತಾಂ ಗಮಯತಃ. ಇಲ್ಲಿ ಪ್ರಾಣ ನಿಮಿತ್ತವು ಅಂದ್ರೆ ಇಲ್ಲಿ ಪ್ರಾಣವೇ ಇಲ್ಲಿ ನಿಮಿತ್ತವಾಗಿರುವುದರಿಂದ ಸರ್ವಭೂತಾನ ಅಂದ್ರೆ ಇಲ್ಲಿ ಸರ್ವೇಷಾಂ ಭೂತಾನಾಂ ಅಂತ ಹೇಳ್ತಾರ. ಎಲ್ಲಾ ಭೂತಗಳಿಗೆ ಪ್ರಾಣವೇ ನಿಮಿತ್ತವಾಗಿದೆ ಅಂತ. ಎದಕ್ಕ? ಉತ್ಪತ್ತಿ ಪ್ರಳಯವು, ಅವು ಉತ್ಪತ್ತಿ ಆಗ್ಲಿಕ್ಕೂ ಪ್ರಳಯ ಆಗ್ಲಿಕ್ಕೂ ಇಲ್ಲಿ ಎಲ್ಲಾ ಭೂತಗಳಿಗೆ ಪ್ರಾಣವೇ ನಿಮಿತ್ತ ಆಗೈತಿ ಅಂತ. ಪ್ರಾಣವೇ ಇಲ್ಲಿ ನಿಮಿತ್ತವಾಗಿರುವುದರಿಂದ ಉಚ್ಯಮಾನೋ ಪ್ರಾಣಸ್ಯ ಬ್ರಹ್ಮತಾಂ ಗಮಯತಃ. ಆದ್ರಿಂದ ಇಲ್ಲಿ ನಾವು ಈ ಪ್ರಾಣಕ್ಕೆ ಬ್ರಹ್ಮ ಎಂಬುದನ್ನ ಇಲ್ಲಿ ಗಮಯತಃ ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ. ಈ ಪ್ರಾಣ ಅನ್ನುವಂತಹದ್ದು ಇದು ಬ್ರಹ್ಮ ಅಂತ ನಾವು ಒಪ್ಕೊಳ್ಳಿಕ್ ಬರ್ತೈತಿ. ಯಾಕಂದ್ರೆ ಎಲ್ಲಾ ಭೂತಗಳ ಒಂದು ಉತ್ಪತ್ತಿ ಪ್ರಳಯಗಳಿಗೆ ಪ್ರಾಣವೇ ನಿಮಿತ್ತವಾಗಿರುವುದರಿಂದ ಈ ಪ್ರಾಣ ಅನ್ನುವಂತ ಶಬ್ದಕ್ಕೆ ಬ್ರಹ್ಮ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಬಹುದು ಅಂತ. ಅವೆಲ್ಲ ನಮಗೆ ಇಲ್ಲಿ ತಿಳಿಸ್ಕೊಡ್ತಾವ. ಶ್ರುತಿ ಅನ್ನುವಂತಹದ್ದು ಹಿಂಗೆ ತಿಳಿಸ್ಕೊಡ್ತದ. ಶ್ರುತಿ ಮೇಲೆ ಹೇಳ್ತಲ್ರಿ ಇವಾಗ ಸರ್ವಾಣಿ ಇಮಾನಿ ಭೂತಾನಿ ಪ್ರಾಣಮೇವ ವಿಸಂವಿಸಂತಿ ಪ್ರಾಣಮಜ್ಜುಭೂತೆ ಅಂತ ಹೇಳುವಾಗ ಎಲ್ಲಾ ಭೂತಗಳು ಪ್ರಾಣದಲ್ಲೇ ಬಂದು ಸೇರ್ತಾವೆ ಮತ್ತೆಲ್ಲಾ ಭೂತಗಳು ಅಂತ ಹೇಳ್ಯಾರಲ್ರಿ ಇವಾಗ. ಎಲ್ಲಾ ಭೂತಗಳು ಪ್ರಾಣದಲ್ಲೇ ಬಂದು ಸೇರ್ತಾವ, ಪ್ರಾಣದಿಂದ ಹೊರ ಹೋಗ್ತಾವೆ ಅಂತ ಹೇಳಿದ್ದರಿಂದ ಇಲ್ಲಿ ಪ್ರಾಣ ಅನ್ನುವಂತ ಒಂದು ಶಬ್ದ ಅನ್ನುವಂತಹದ್ದು, ಈ ಪ್ರಾಣ ಅನ್ನುವಂತಹದ್ದು ಇಲ್ಲಿ ಎಲ್ಲಾ ಭೂತಗಳ ಉತ್ಪತ್ತಿ ಮತ್ತು ಪ್ರಳಯಗಳಿಗೆ ಅದು ನಿಮಿತ್ತ ಆಗೈತಿ ಅಂತ. ಯಾವುದು? ಪ್ರಾಣ ಅನ್ನುವಂತಹದ್ದು ಎಲ್ಲಾ ಭೂತಗಳಿಗೆ ಉತ್ಪತ್ತಿ ಮತ್ತು ಪ್ರಳಯಗಳಿಗೆ ಈ ಪ್ರಾಣವೇ ನಿಮಿತ್ತವಾಗಿರುವುದರಿಂದ ಇಲ್ಲಿ ಪ್ರಾಣ ಅನ್ನುವಂತ ಶಬ್ದಕ್ಕೆ ನಾವು ಬ್ರಹ್ಮ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಒಬ್ಬ ಆಕ್ಷೇಪ ಮಾಡ್ತಾ ಇದ್ದ ನೋಡ್ರಿ. ಪ್ರಾಣ ನಿಮಿತ್ತವು ನನು ಉಕ್ತಂ ಮುಖ್ಯ ಪ್ರಾಣ ಪರಿಗ್ರಹೇ ಅಪಿ ಸಂವೇಶನ ಉದ್ಗಮನ ದರ್ಶನಂ ಅವಿರುದ್ಧಂ ಸ್ವಾಪ ಪ್ರಬೋಧಯೋರ್ ದರ್ಶನಾತ್ ಇತಿ. ಇಲ್ಲಿ ಅವನು ಏನ್ ಆಕ್ಷೇಪ ಮಾಡ್ತಾನ ಅಂತಂದ್ರೆ ಸ್ವಾಪ ಅಂದ್ರೆ ನಿದ್ರಾ ಕಾಲದಲ್ಲಿ, ಪ್ರಬೋಧ ಅಂದ್ರೆ ಎಚ್ಚರಿಕೆ ಆಗ್ತದಲ್ರಿ. ಎಚ್ಚರ ಕಾಲದಲ್ಲಿ ಮತ್ತು ನಿದ್ರಾ ಕಾಲದಲ್ಲಿ ಉಕ್ತ ಮುಖ್ಯ ಪ್ರಾಣ ಗ್ರಹೇ ಅಪಿ, ನಾವು ಮುಖ್ಯ ಪ್ರಾಣ ಅಂತ ಇಟ್ಕೊಂಡ್ರು ಕೂಡ ಅದನ್ನ ನಾವು ಗ್ರಹಿಸಿದ್ರು ಕೂಡ ಸಂವೇಶನ ಉದ್ಗಮನ ದರ್ಶನಂ
ಅಲ್ಲಿ ಪ್ರವೇಶ ಆಗುವುದಾಗಲಿ ಅಲ್ಲಿಂದ ಹೊರಟು ಹೋಗುವುದಾಗಲಿ ಆ ಮುಖ್ಯ ಪ್ರಾಣ ಅಂತ ಇಟ್ಕೊಂಡಾಗಲೂ ಕೂಡ ಏನು ವಿರೋಧ ಆಗೋದಿಲ್ವಲ್ಲ. ಈಗ ನಿದ್ರೆಯೊಳಗ ಮತ್ತು ಎಚ್ಚರದೊಳಗ ನಾವು ಅಲ್ಲಿ ಮುಖ್ಯ ಪ್ರಾಣ ಅಂತನ ಇಟ್ಕೊಂಡ್ರು ಕೂಡ ಅಲ್ಲಿ ಒಳಗ ಪ್ರಾಣದೊಳಗ ಬಂದು ಭೂತಗಳ ಪ್ರಾಣದಲ್ಲಿ ಬಂದು ಸೇರೋದು ಮತ್ತು ಹೊರಗೆ ಹೋಗೋದು ಈ ರೀತಿಯಾದ ಶ್ರುತಿ ವಿರುದ್ಧ ಆಗೋದಿಲ್ವಲ್ಲ. ನೀವು ಬ್ರಹ್ಮ ಅಂತ ಯಾಕೆ ಹೇಳ್ತಾ ಇದ್ದೀರಿ, ಮುಖ್ಯ ಪ್ರಾಣ ಅಂತ ಇಟ್ಕೊಂಡ್ಬಿಡೋನು ಅಂತ ಅವನ ಆಕ್ಷೇಪ. ಯಾಕಂದ್ರೆ ನಾವು ಎಚ್ಚರದೊಳಗ ನಿದ್ರೆಯೊಳಗೆ ನೋಡ್ತೇವೆ. ಈಗ ನಿದ್ರೆ ಹಚ್ಚಿದ ಮೇಲೆ ಈಗೆಲ್ಲ ನಮ್ಮ ಇಂದ್ರಿಯಗಳು ಇವೆಲ್ಲ ಒಳಗ್ ಹೋಗಿ ಸೇರ್ಕೊಳ್ತಾವಲ್ರಿ. ಗಾಢ ನಿದ್ರೆಯೊಳಗ ನಮ್ಮ ಎಲ್ಲ ಇಂದ್ರಿಯಗಳು ಮನಸ್ಸು ಇವೆಲ್ಲ ಅಲ್ಲಿ ಗಾಢ ನಿದ್ರೆಯೊಳಗ ಹೋಗಿ ಪ್ರವೇಶ ಆಗ್ತಾವ. ಮತ್ತೆ ಎಚ್ಚರ ಆದ್ಮೇಲೆ ಮತ್ತೆಲ್ಲ ಹೊರಗೆ ಬರ್ತಾವ. ನಮ್ಮೆಲ್ಲ ಇಂದ್ರಿಯೊಳಗೆ ವ್ಯವಹಾರ ನಡೀತೈತೆ ಅಲ್ಲಿ. ಆದ್ದರಿಂದ ಈ ರೀತಿಯಾಗಿ ಮುಖ್ಯ ಪ್ರಾಣ ಅಂತ ಇಟ್ಕೊಳ್ರಿ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರ, ಅತ್ರ ಉಚ್ಯತೆ. ಹೌದಪ್ಪ, ನಿನ್ನ ಇದಕ್ಕೆ ನಾನು ಸಮಾಧಾನ ಕೊಡ್ತೀನಿ ಅಂತ ಹೇಳ್ತಾನೆ, ನಿನ್ನ ಇದಕ್ಕೆ ಪರಿಹಾರ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಸ್ವಾಪ ಪ್ರಬೋಧಯೋರಿಂದ್ರಿಯಾಣಮೇವ ಕೇವಲಾನಾಂ ಪ್ರಾಣಾಶ್ರಯಂ ಸಂವೇಶನೋ ಉದ್ಗಮನಂ ದೃಶ್ಯತೆ ನ ಸರ್ವೇಷಾಂ ಭೂತಾನಾಂ. ಈಗ ನಿದ್ರಾಕಾಲದೊಳಗ ಮತ್ತು ಎಚ್ಚರಿಕೆಯೊಳಗ ಕೇವಲ ಇಂದ್ರಿಯಗಳು ಪ್ರಾಣವನ್ನ ಆಶ್ರಯ ಮಾಡ್ತಾವ. ಈಗ ನಾವು ನಿದ್ರೆಗೆ ಹೋಗ್ತೇವೆ. ನಾವು ನಿದ್ರೆಗೆ ಹೋದಾಗ ಎಲ್ಲ ಇಂದ್ರಿಯಗಳು, ಯಾಕಂದ್ರೆ ಗಾಢ ನಿದ್ರೆಗೆ ಹೋದಾಗ ಇವೆಲ್ಲ ಇಂದ್ರಿಯಗಳು ತಮ್ಮ ವ್ಯವಹಾರ ನಿಲ್ಲಿಸ್ಬಿಡ್ತಾವ. ಕಣ್ಣಿದ್ರು ನೋಡಂಗಿಲ್ಲ, ಕಿವಿ ಇದ್ರು ಕೇಳಂಗಿಲ್ಲ, ಮತ್ತೆ ಇವು ಯಾವುದೇ ಕೊಡೋದು ತಗೊಳ್ಳೋದು ಹೋಗುದು ನಿದ್ರೆ ಇದ್ದಾಗ ಅವು ಏನ್ ನಡೀತಾವೆ, ಎಲ್ಲ ಬಂದಾಗ್ಬಿಡ್ತಾವ ಇಲ್ಲಿ ಇಷ್ಟು ರೀ. ಯಾಕಂದ್ರೆ ಅವಾಗ ಎಲ್ಲಾ ಇಂದ್ರಿಯಗಳು ಕೇವಲ ಪ್ರಾಣವನ್ನ ಆಶ್ರಯ ಮಾಡ್ತಾವ ಗಾಢ ನಿದ್ರೆಯೊಳಗೆ. ಮತ್ತ ಅದಕ್ಕೆ ಸಂವೇಶನ ಅಂತಂದ್ರು. ಸಂವೇಶನ ಅಂದ್ರೆ ಅದ್ರೊಳಗೆ ಸೇರ್ಕೊಳ್ತಾವ ಅಂತ ಪ್ರಾಣದಲ್ಲಿ ಪ್ರಾಣವನ್ನು ಆಶ್ರಯ ಮಾಡಿಕೊಂಡು ಗಾಢವಾದ ನಿದ್ರೆಯಲ್ಲಿ ಎಲ್ಲ ಇಂದ್ರಿಯಗಳು ಅವು ಆಶ್ರಯವನ್ನು ಮಾಡ್ಕೊಳ್ತಾ ಇದ್ದಾವೆ. ಉದ್ಗಮನಂ, ಉದ್ಗಮನ ಅಂತಂದ್ರೆ ಏನು, ಆ ಪ್ರಾಣದಿಂದಲೇ ಮತ್ತೆ ಇವು ಹೊರಗೆ ಬರ್ತಾವಂತ ಎಚ್ಚರ ಆದ್ಮೇಲೆ. ಪ್ರಬೋಧ ಯೋಹೋ ಅಂತ ಹೇಳಿದ್ರೆ, ಪ್ರಬೋಧ ಅಂದ್ರೆ ಎಚ್ಚರಿಕೆ ಅಂತ. ಎಚ್ಚರ ಆದ್ಮೇಲೆ ಉದ್ಗಮನಂ, ಆ ಪ್ರಾಣದಿಂದಲೇ ಇವು ಹೊರಟು ಬರ್ತಾವಲ್ರವು. ಮತ್ತೆ ಎಲ್ಲ ಇಂದ್ರಿಯಗಳು ಮತ್ತೆ ಕೆಲಸ ಮತ್ತೆ ಪ್ರಾರಂಭ ಆಗ್ತೈತಿ. ಇವಾಗ ನೋಡೋದು, ಕೇಳೋದು, ಕೊಡೋದು, ತಗೊಳ್ಳೋದು ಎಲ್ಲ ಪ್ರತಿಯೊಂದು ಇವೆಲ್ಲ ಕ್ರಿಯೆಗಳು ಎಚ್ಚರ ಆದ್ಮೇಲೆ ಪ್ರಾರಂಭ ಆಗ್ತಾ ಇದ್ದಾವೆ. ಅದಕ್ಕ ದೃಶ್ಯತೆ ನ ಸರ್ವೇಷಾಂ ಭೂತಾನಾಂ. ಆದ್ರೆ ಆ ಪ್ರಾಣದಲ್ಲಿ ಎಲ್ಲಾ ಭೂತಗಳು ಲಯ ಆಗ್ತಾವನ್ನೋದು ಇಲ್ಲಿಲ್ಲ. ಇಲ್ಲಿ ಆಚಾರ್ಯ ಏನ್ ಹೇಳಿದ್ರು ಅಂತಂದ್ರೆ, ಇಂದ್ರಿಯಗಳು ಬೇಕಾದ್ರೆ ಹೋಗಿ ಸೇರ್ಕೋಬಹುದು, ಪ್ರಾಣವನ್ನ ಆಶ್ರಯ ಮಾಡ್ಕೊಳ್ಬಹುದು. ಎಚ್ಚರ ನಿದ್ರೆಯೊಳಗ ಇಂದ್ರಿಯಗಳು ಮಾತ್ರ ಪ್ರಾಣವನ್ನ ಆಶ್ರಯ ಮಾಡ್ಕೊಳ್ತಾವೆ ಹೊರತು ಅವು ಮತ್ತೆ ಹೊರಗೆ ಬರೋದು ಕಂಡು ಬಂದೈತೆ ಹೊರತು ಮತ್ತೆ ಎಲ್ಲಾ ಭೂತಗಳು ಮತ್ತೆ ಈ ಪ್ರಾಣವನ್ನ ಆಶ್ರಯ ಮಾಡಿಕೊಂಡು ಅಲ್ಲಿ ಹೊರಗೆ ಬರುವುದು ನಮಗೇನು ಪ್ರತ್ಯಕ್ಷ ಐತೇನೋ, ಅದು ಅನುಭವದೊಳಗೆ ಐತೇನೋ, ಇಲ್ವಲ್ಲ. ಇಹತು ಸೇಂದ್ರಿಯಾಣಾಂ ಸಶರೀರಾಣಾಂ ಚ ಜೀವಾವಿಷ್ಟಾನಾಂ ಭೂತಾನಾಂ ಸರ್ವಾಣಿಹ ವಾ ಇಮಾನಿ ಭೂತಾನಿ ಇತ್ತಿ ಶ್ರುತೇಹೇ. ಇಲ್ಲಿ ಒಂದು ಶ್ರುತಿಯನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಆ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದೆ ಅಂತಂದ್ರೆ, ಈಗ ಯಾವಾಗ ನಾವು ನಿದ್ರೆ ಹೋಗ್ತೇವಲ್ರಿ, ಇಹತು ಅಂದ್ರೆ ಇಲ್ಲಿಯಾದರೂ, ಸೇಂದ್ರಿಯಾಣಾಂ ಅಂದ್ರೆ ಇಂದ್ರಿಯ ಸಹಿತವಾಗಿ, ಸೇಂದ್ರಿಯಾಣಾಂ ಅಂದ್ರೆ ಇಂದ್ರಿಯ ಸಹಿತವಾಗಿ ಅಂತ, ಸಶರೀರಾಣಾಂ ಅಂದ್ರೆ ಇಲ್ಲಿ ಶರೀರ ಸಹಿತ ಅಂತ, ಶರೀರಿಣಾಂ ಶರೀರಿ ಅಂತಂದ್ರೆ ಇಲ್ಲಿ ಜೀವರುಗಳಂತ. ಇಲ್ಲಿ ಶರೀರ ಬೇರೆ ಶರೀರಿ ಬೇರೆ ಇರೋದು. ಶರೀರಿಣಾಂ ಅಂತ ಐತದು. ಸಶರೀರಾಣಾಂ ಎಲ್ಲ ಜೀವರುಗಳಂತಲ್ಲಿ. ಯಾಕಂದ್ರೆ ಅಲ್ಲಿ ಬಹುವಚನ ಐತಲ್ರ ಅದು. ಎಲ್ಲಾ ಜೀವರುಗಳು ಅಂತ, ಆ ಎಲ್ಲಾ ಜೀವರುಗಳಿಂದ ಇಂದ್ರಿಯಗಳಿಂದ ಕೂಡಿಕೊಂಡು ಅಂತ. ಸೇಂದ್ರಿಯಾಣಾಂ ಸಶರೀರಾಣಾಂ ಚ ಜೀವಾವಿಷ್ಟಾನಾಂ ಭೂತಾನಾಂ ಅಂದ್ರೆ ಎಲ್ಲಾ ಭೂತಗಳು ಅವಾಗಲ್ಲಿ
ಅವು ಹೊಕ್ಕು ಬರ್ತಾ ಇದ್ದಾವ. ಎಲ್ಲಿ ನಿದ್ರೆಯೊಳಗ, ಗಾಢ ನಿದ್ರೆಯೊಳಗ ಇಂದ್ರಿಯ ಸಹಿತವಾಗಿ ಎಲ್ಲಾ ಜೀವರುಗಳು ಜೀವಾವಿಷ್ಟಾನಾಂ ಭೂತಾನಾಂ ಅಂದ್ರ ಭೂತಗಳು ಕೂಡ ಅಲ್ಲಿ ಹೊಕ್ಕು ಹೊರಗೆ ಬರುವಂತಹದ್ದು ಕಾಣ್ತಾ ಇದೆ ಅಂತ ನಮಗ. ಅದಕ್ಕೆ ಶ್ರುತಿ ಏನ್ ಹೇಳ್ತದ? ಸರ್ವಾಹಿ ವಾಯುಮಾನಿ ಭೂತಾನಿ ಇತಿ ಶ್ರುತೇಹೇ. ಅಂದ್ರೆ ಎಲ್ಲಾ ಭೂತಗಳು ಇವು ಒಳಗಲ್ಲಿ ಹೋಗ್ತವೆ ಅಂತೇಳಿ, ಪ್ರವೇಶ ಆಗ್ತವೆ ಅಂತೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು. ಯದಾಪಿ ಭೂತಶ್ರುತಿ ಮಹಾಭೂತ ವಿಷಯ ಪರಿಗೃಹ್ಯತೆ ತದಾಪಿ ಬ್ರಹ್ಮಲಿಂಗತ್ವಂ ಅವಿರುದ್ಧಂ. ಅಂದ್ರೆ ಈ ರೀತಿ ಶ್ರುತಿಗಳ ಒಂದು ಮಹಾಭೂತಗಳ ವಿಷಯವಾಗಿ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇರುವುದರಿಂದ ಇಲ್ಲಿ ನಾವು ಹೀಗಿಟ್ಕೊಳ್ಳುವುದೇ ಸರಿ ಅಂತ. ಮತ್ ಇದನ್ನ ಯದಾಪಿ ಭೂತಶ್ರುತಿ ಅಂದ್ರೆ ಭೂತಗಳ ಒಂದು ಪ್ರವೇಶವಾಗುವಿಕೆ ಎನ್ನುವಂತಹದ್ದು ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ಕೊಂಡು ಬಂದದಲ್ರಿ, ಮಹಾಭೂತ ವಿಷಯ ಅಂದ್ರೆ ಮಹಾಭೂತಗಳು ಅಲ್ಲಿ ಒಳಗ ಸೇರ್ಕೊಳ್ತಾ ಇದ್ದಾವೆ ಅಥವಾ ಹೊರಗೆ ಬರ್ತಾ ಇದ್ದಾವೆ ಅಂತ ಹೇಳಿ ಈ ಪ್ರಕಾರ ಪರಿಗೃಹ್ಯತೆ, ಅದನ್ನ ನಾವು ಗ್ರಹಿಸಿದ್ದಾದರೆ, ಅದನ್ನ ನಾವು ಒಪ್ಪಿಕೊಂಡಿದ್ದಾದರೆ ಬ್ರಹ್ಮಲಿಂಗತ್ವಂ ಅವಿರುದ್ಧಂ, ಅಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದಾಗೋದಿಲ್ಲ ಅಂತ. ಅಲ್ಲಿ ಬ್ರಹ್ಮಲಿಂಗ ಅನ್ನುವಂತಹದ್ದು ಅಲ್ಲಿ ಅದಕ್ಕೇನೆ ವಿರೋಧ ಅನ್ನುವಂತಹದ್ದು ಬರೋದಿಲ್ಲ. ಅದಕ್ಕ ಅವ ಮತ್ತೆ ಪ್ರಶ್ನೆ ಮಾಡ್ತಾನ, ಪೂರ್ವ ಪಕ್ಷಿ ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನ. ನಾನು ಸಹಾಪಿ ವಿಷಯೈ ಇಂದ್ರಿಯಾಣಾಂ ಸ್ವಾಪ ಪ್ರಬೋಧಯೋ ಪ್ರಾಣೇ ಅಪ್ಯಯಂ ಪ್ರಾಣಾಶ್ಚ ಪ್ರಭವಂ ಶೃಣುಮಃ. ಅದಕ್ಕೆ ಅವನು ಒಂದು ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾನ ಅವನು. ಅಂದ್ರೆ ಇಂದ್ರಿಯಗಳು ಇವು ಏನದಾವು ಅಂತಂದ್ರೆ ವಿಷಯೈ ಸಹ ಅಂತ, ಇಂದ್ರಿಯಾಣ ವಿಷಯೈ ಸಹ, ಇಂದ್ರಿಯಗಳು ಆ ವಿಷಯಗಳೊಡನೆ ಕೂಡಿಕೊಂಡು ಅಂತ. ಸ್ವಾಪ ಪ್ರಬೋಧಯೋಹೋ, ಸ್ವಾಪ ಅಂದ್ರ ನಿದ್ರೆಯೊಳಗ, ಪ್ರಬೋಧ ಅಂತಂದ್ರೆ ಎಚ್ಚರಿಕೆಯೊಳಗಂತ. ಅವು ನಿದ್ರೆಯೊಳಗ ಮತ್ತು ಎಚ್ಚರದೊಳಗ ಈ ಎಲ್ಲಾ ವಿಷಯಗಳ ಜೊತೆಯೊಳಗ ಇಂದ್ರಿಯಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಪ್ರಾಣೇ ಅಪ್ಯಯಂ, ಅಂದ್ರ ಅವು ಪ್ರಾಣದಲ್ಲೇ ಲಯ ಆಗ್ತಾವು ಅಂತ. ನಿದ್ರೆಗೆ ಹೋದ್ಮೇಲೆ ಇವು ಪ್ರಾಣದಲ್ಲಿ ಇವು ಇಂದ್ರಿಯಗಳು ಮತ್ತು ವಿಷಯಗಳು ಸಹಿತವಾಗಿ, ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ವಿಷಯಗಳು ಇರಂಗಿಲ್ಲ ಅಲ್ರಿ, ಅಲ್ಲಿ ಯಾವ ವಿಷಯಗಳು ಇರಂಗಿಲ್ಲ, ಇಂದ್ರಿಯಗಳು ಇರಂಗಿಲ್ಲ. ಅವು ಅಲ್ಲಿ ಲಯ ಆಗುವಂತಹದ್ದು, ಪ್ರಾಣದಲ್ಲಿ ಲಯ ಆಗುವಂತಹದ್ದು ಮತ್ತೆ ಅಲ್ಲಿಂದ ಹೊರಟು ಬರುವಂತಹದ್ದು. ಪ್ರಾಣಾಶ್ಚ ಪ್ರಭವಂ, ಅಲ್ಲಿಂದ ಮತ್ತೆ ಎಚ್ಚರ ಆದ್ಮೇಲೆ ಪ್ರಾಣದಿಂದ ಆ ವಿಷಯಗಳಾಗ್ಲಿ ಇಂದ್ರಿಯಗಳಾಗ್ಲಿ ಅವು ಹೊರಟು ಬರ್ತಾವೆ ಎನ್ನುವುದು ನಮಗೆ ಶ್ರುತಿ ಹೇಳ್ತದೆ. ಏನಂತ ಹೇಳ್ತದೆ? ಯದಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ ಅಥ ಅಸ್ಮಿನ್ ಪ್ರಾಣ ಏವ ಏಕದಾ ಭವತಿ ತದೈನಂ ವಾಕ್ ಸರ್ವೈರ್ನಾಮಭಿಃ ಸಾಪೇತಿ. ಇದು ಕೌಶಿತಕಿ ಎನ್ನುವಂತ ಉಪನಿಷತ್ನೊಳಗ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ ಯದಾ ಸುಪ್ತಃ ಅಂದ್ರೆ ಯಾವಾಗ ಮನುಷ್ಯ ಮಲಗಿಕೊಳ್ತಾ ಇದ್ದಾನೋ, ನಿದ್ರೆಗೆ ಹೋಗ್ತಾ ಇದ್ದಾನೆಯೋ, ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ, ಗಾಢ ನಿದ್ರೆ ಹೋದಾಗ ಅಲ್ಲಿ ಕನಸು ಅನ್ನುವಂತಹದ್ದು ಕಾಣ್ತತೆ ಅವನಿಗೆ. ಇಲ್ಲಿ ಜಾಗ್ರ ಬೇರೆ, ಸ್ವಪ್ನ ಬೇರೆ, ಸುಸುಪ್ತಿ ಬೇರೆ, ಇವು ಮೂರು ಅವಸ್ಥೆಗಳು ಬೇರೆ ಬೇರೆ ಅದಾವ. ಈಗ ನಾವು ಎಚ್ಚರದೊಳಗೆ ಅದೇವಿ, ಇದು ಜಾಗೃತಾವಸ್ಥೆ. ಯಾಕಂದ್ರೆ ನಮ್ಮೆಲ್ಲ ಇಂದ್ರಿಯಗಳು ಇವು ಹೊರಗಿನ ವ್ಯಾಪಾರವನ್ನು ಮಾಡ್ತಾ ಇದ್ದಾವೆ, ಎಲ್ಲ ನಾವು ಕೇಳ್ತೀವಿ, ನೋಡ್ತೀವಿ, ಏನೆಲ್ಲ ವ್ಯವಹಾರ ನಡೆದಾವ ಇದು ಎಚ್ಚರಾವಸ್ಥೆಯೊಳಗೆ. ಇಲ್ಲಿ ಜೀವ ನೇತ್ರಸ್ಥಾನದಲ್ಲಿ ಇದ್ದುಕೊಂಡು ಹೊರಗಿನ ಎಲ್ಲಾ ಪ್ರಪಂಚವನ್ನು ನೋಡ್ತಾ ಇರ್ತಾನ್ರಿ, ಎಲ್ಲ ಅನುಭವಿಸ್ತಾನಲ್ರಿ, ಎಲ್ಲ ಪ್ರಪಂಚದ ಎಲ್ಲ ವಿಷಯಗಳು, ಶಬ್ದ ಸ್ಪರ್ಶಾದ ವಿಷಯಗಳಿಂದ ಕೂಡಿಕೊಂಡು ಈ ಸಂಸಾರದ ಅನುಭವವನ್ನ ಮಾಡ್ಕೊಳ್ತಾ, ಇದು ಎಚ್ಚರಾವಸ್ಥೆ ರೀ. ಈ ಜಾಗೃತಿನ ಕರ್ಮ ಯಾವಾಗ ತೀರ್ತದಲ್ರಿ, ಅವಾಗ ಜೀವ ಕಂಠಸ್ಥಾನದಲ್ಲಿ ಇರ್ತಕ್ಕಂತ ಒಂದು ಸೂಕ್ಷ್ಮವಾದ ನಾಡಿ, ಅದು ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರದು, ಹಿತಾನಾಮಕ ಅನ್ನುವಂತ ನಾಡಿಯೊಳಗೆ ಜೀವ ಪ್ರವೇಶ ಆದಾಗ ಆ ಲಿಂಗ ಶರೀರದೊಳಗ ಸ್ವಪ್ನ ತೋರ್ತದಲ್ರಿ.
ಸ್ವಪ್ನದಲ್ಲಿ ಅದು ಮನೋಕಲ್ಪಿತ ಅದು. ಇದು ಎಚ್ಚರಾವಸ್ಥೆ ಈಶ್ವರನಿಂದ ರಚಿತವಾದದ್ದು ಇದು. ಯಾಕಂದ್ರೆ ಈ ಪಂಚಭೂತಗಳನ್ನ ಜೀವ ಮಾಡ್ಕೊಳಿಕ್ ಆಗಂಗಿಲ್ಲ. ಇವು ನೀರಾಗಲಿ, ಭೂಮಿ ಆಗಲಿ, ಆಕಾಶ, ಅಗ್ನಿ ಆಗಲಿ, ಇವೆಲ್ಲ ಈಶ್ವರ ಸೃಷ್ಟಿ ಅಲ್ಲ ಇವು. ಆದ್ರೆ ಸ್ವಪ್ನ ಅನ್ನುವಂತ ಜೀವ ಸೃಷ್ಟಿ ಅದು. ಸ್ವಪ್ನದಲ್ಲಿ ಆ ಮನಸ್ಸು ಏನೇನು ಕಲ್ಪಿಸ್ಕೊಂತ ಹೋಗ್ತದೋ ಅದೆಲ್ಲ ತೋರ್ಕೊಂತ ಹೋಗ್ತೈತೆ ಅಲ್ಲಿ. ಅದೇನು ಈಶ್ವರ ಸೃಷ್ಟಿ ಮಾಡಿಲ್ಲ ಅದನ್ನ. ಅದು ಮನಸ್ಸಿನಿಂದ ಕಲ್ಪಿತವಾಗಿರ್ತಕ್ಕಂಥದ್ದು. ಯಾವಾಗ ಅದು ಒಂದು ಕ್ಷಣ ತೋರ್ತದ ಅಷ್ಟೇ ಸ್ವಪ್ನ ಅದನ್ನು. ಅದು ಕ್ಷಣವಹ ಭಂಗ, ಅದು ಕನಸಿನ ಬಾಳು ಗಣಿಸಲು ಶತವರ್ಷದ ಭ್ರಮೆ ಕೇಳು ಅಂತ ಹೇಳ್ತಾರ ಅವ್ರು. ಅದು ಒಂದು ಕ್ಷಣ ತೋರಿದ್ರು ಕೂಡ ಅದ್ರಾಗ 100 ವರ್ಷ ಬಾಳೆ ಮಾಡ್ದಂಗ ಆಗಿರ್ತದ ಸ್ವಪ್ನದೊಳಗಡೆ. ಮುಂದೆ ಯಾವಾಗ ಸ್ವಪ್ನದ ಕರ್ಮ ತೀರ್ತದೋ ಹೃದಯದೊಳಗ, ಹೃದಯ ಸ್ಥಾನದೊಳಗ, ಅಲ್ಲಿ ಅವಿದ್ಯೆ ಅನ್ನುವಂತಹದ್ದು, ಅದು ತಮೋಗುಣ, ಅಲ್ಲಿ ಜೀವ ಪ್ರವೇಶ ಆದಾಗ ಅಲ್ಲಿ ಗಾಢ ನಿದ್ರೆ ಅಂತ ನಮಗ ತೋರ್ತದ್ರ. ಅವಾಗ ಆ ಗಾಢ ನಿದ್ರೆ ಹೋದಾಗ ಅಲ್ಲಿ ಯಾವ ಇಂದ್ರಿಯಗಳ ವ್ಯವಹಾರ ಇಲ್ಲ, ಅಲ್ಲಿ ಯಾವ ವಿಷಯಗಳು ಕೂಡ ಇಲ್ಲ. ಅಲ್ಲಿ ಕೇವಲ ಜೀವ ಅಲ್ಲಿ ಆನಂದವಾಗಿ ಮಲಗಿರ್ತಾನಲ್ಲಿ, ಕೇವಲ ಆನಂದವನ್ನೇ ಅನುಭವಿಸ್ತಾನಲ್ಲಿ. ಯಾಕಂದ್ರೆ ಅಲ್ಲಿ ಆತ್ಮ ಆನಂದ ಸ್ವರೂಪದನಲ್ರಿ. ಈಗ ಅಲ್ಲಿ ಆ ಚೈತನ್ಯದ ಪ್ರತಿಬಿಂಬ ಅನ್ನುವಂತಹದ್ದು ಆ ಅವಿದ್ಯಾ ವೃತ್ತಿಯೊಳಗೆ ತೋರ್ತದಲ್ಲಿ, ಗಾಢ ನಿದ್ರೆಯೊಳಗೆ. ಅಲ್ಲಿ ಜೀವ ಆ ಬ್ರಹ್ಮದ ಪ್ರತಿಬಿಂಬ ಆನಂದವನ್ನು ಅನುಭವಿಸ್ತಾನ್ರಲ್ಲಿ. ಅದು ಬಿಂಬಾನಂದ ಅಲ್ಲ, ಅದು ಆನಂದದ ಒಂದು ಶಾಂಪಲ್ ಅಂತಾರಲ್ರ. ಅದು ಶಾಂಪಲ್ ಇದ್ದಂಗೆ ಅಷ್ಟೇ ಅದು. ಯಾಕ ಅಲ್ಲಿ ಯಾವುದೇ ವಿಷಯಗಳಿಲ್ಲ, ಅಲ್ಲಿ ಕೇವಲ ಆತ್ಮದ ಆನಂದವನ್ನೇ ಅನುಭವ ಮಾಡ್ತಾ ಇದ್ದಾನದು. ಯಾರು ಈ ಜೀವನಾಗಿರ್ತಕ್ಕಂಥವನು ಅಲ್ಲಿ ಏನು ಸ್ವಪ್ನವನ್ನ ಕಾಣ್ತಾನೇನಲ್ಲಿ ಇಲ್ಲ. ಅದಕ್ಕೆ ಸ್ವಪ್ನಂ ನ ಕಂಚನ ಪಶ್ಯತಿ, ಅಲ್ಲಿ ಸ್ವಲ್ಪನೂ ಕೂಡ ಸ್ವಪ್ನವನ್ನ ಕಾಣ್ಲಾರ್ದೆ ಇರ್ತಾನ ಅಂತ. ಅಥ ಅಸ್ಮಿನ್ ಪ್ರಾಣ ಏವ ಏಕದಾ ಭವತಿ, ಅವನು ಆ ಪ್ರಾಣದಲ್ಲಿಯೇ ಒಂದಾಗಿ ಬಿಡ್ತಾನಂತ. ಅವನು ಪ್ರಾಣ ಏಕದಾ ಭವತಿ, ಏಕದಾ ಅಂದ್ರೆ ಒಂದಾಗಿ ಬಿಡ್ತಾನಂತ. ಪ್ರಾಣದಲ್ಲಿ ಅವನು ಒಂದಾಗಿ ಹೋಗ್ಬಿಡ್ತಾ ಇದ್ದಾನ ಅಂತ. ತದೈನಂ ವಾಕ್ ಸರ್ವೈರ್ನಾಮಭಿಃ ಸಾಪ್ಯೇತಿ, ಆಗಲ್ಲಿ ವಾಕ್ ಅನ್ನುವಂತಹದ್ದಾಗಲಿ ಮತ್ತು ಅಲ್ಲಿ ಯಾವುದೇ ಒಂದು ನಾಮಗಳು ಇಲ್ಲ. ನಾಮಭಿಃ ಸಾಪ್ಯೇತಿ, ಅಲ್ಲಿ ನಾಮಗಳಾಗಲಿ ವಾಕ್ಕಾಗಲಿ ಅವು ಎಲ್ಲವೂ ಕೂಡ ಲಯಾಗಿ ಹೋಗ್ಬಿಡ್ತಾವೆ ಅಂತ. ಹಿಂಗ ಉಪನಿಷತ್ ಅನ್ನುವಂತಹದ್ದು ಹೇಳ್ತದೆ. ಅಲ್ಲಿ ಜೀವ ಏನಾದ ಅಂತಂದ್ರೆ ಸುಸುಪ್ತಿ ಅವಸ್ಥೆಯೊಳಗ ಅಲ್ಲಿ ಸ್ವಪ್ನವನ್ನೂ ಕಾಣದೆ ಕೇವಲ ಪ್ರಾಣದಲ್ಲಿಯೇ ತಾನೊಬ್ಬನೇ ಇಲ್ಲಿ ಲಯ ಆಗಿಬಿಡ್ತಾನೆ. ಹೆಂಗ ಸರ್ವನಾಮಗಳ ಕೂಡ್ಕೊಂಡು ವಾಕ್ಕು ಸಹಿತವಾಗಿ, ಅಲ್ಲಿ ವಾಕ್ಕಾಗ್ಲಿ ಎಲ್ಲ ನಾಮಗಳಾಗ್ಲಿ ಅವೆಲ್ಲವೂ ಕೂಡ ಆ ಪ್ರಾಣದಲ್ಲಿ ಲಯ ಆಗ್ತಾವು ಅಂತ ಹೇಳಿ ಹಿಂಗ ಶ್ರುತಿಯೊಳಗೆ ಹೇಳಿದ್ದಾರೆ ಅಂತ. ಕೌಶಿತಕಿ ಅನ್ನುವಂತ ಒಂದು ಶ್ರುತಿಯೊಳಗ ಉಪನಿಷತ್ನಲ್ಲಿ ಈ ಮಂತ್ರ ಅನ್ನುವಂಥದ್ದು ಬರ್ತದೆ. ತತ್ರಾಪಿ ತಲ್ಲಿಂಗಾತ್ ಪ್ರಾಣ ಶಬ್ದಂ ಬ್ರಹ್ಮೈವ, ತತ್ರಾಪಿ ಅಲ್ಲಿಯೂ ಕೂಡ ಅಂತ. ಅಲ್ಲಿಯೂ ಕೂಡ ಏನಿದೆ ಅಂತಂದ್ರೆ ಇಲ್ಲಿ ಇದು ಇಷ್ಟು ಪೂರ್ವ ಪಕ್ಷ ಆಯ್ತಾ. ತತ್ರಾಪಿ ಅನ್ನುವಂತಹದ್ದು ಇದು ಆಚಾರ್ಯರ ಅಭಿಪ್ರಾಯ. ಇಲ್ಲಿ ತತ್ರಾಪಿ ಅಂತಂದ್ರೆ ಆ ಸುಪ್ತಿ ಅನ್ನುವಂತ ಅವಸ್ಥೆಯೊಳಗೂ ಕೂಡ ತಲ್ಲಿಂಗಾತ್, ಅಲ್ಲಿ ಬ್ರಹ್ಮದ ಒಂದು ಲಿಂಗ ಅನ್ನುವಂತಹದ್ದಿರುವುದರಿಂದ ಪ್ರಾಣ ಶಬ್ದಂ ಬ್ರಹ್ಮೈವ, ಅಲ್ಲಿ ಪ್ರಾಣ ಶಬ್ದದಿಂದ ನಾವು ಬ್ರಹ್ಮ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು ಅಂತ ಇದಕ್ಕೆ ಆಚಾರ್ಯ ಹೇಳಿದ್ರು. ಆಚಾರ್ಯ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ, ಯತ್ ಪುನರನ್ನಾದಿತ್ಯ ಸನ್ನಿಧಾನಾತ್ ಪ್ರಾಣಸ್ಯ ಅಬ್ರಹ್ಮತ್ವಂ ಇತಿ ತದಯುಕ್ತಂ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ, ಯತ್ ಪುನಃ ಅನ್ನ ಆದಿತ್ಯ ಸನ್ನಿಧಾನಾತ್, ಅಲ್ಲಿ ಅನ್ನ ಮತ್ತು ಆದಿತ್ಯನ ಒಂದು ಸನ್ನಿಧಿಯೊಳಗ ಇರುವುದರಿಂದ, ಯಾವುದು ಅನ್ನ ಮತ್ತು ಆದಿತ್ಯ ಅನ್ನುವಂತ ಇವರ ಸನ್ನಿಧಿಯೊಳಗೆ ಇರುವುದರಿಂದ ಅಲ್ಲಿ ವಾಯು ವಿಕಾರವಾಗಿರ್ತಕ್ಕಂಥ ಯಾವ ಪ್ರಾಣವೇ ಅಲ್ಲಿ ಹೇಳಿದೆ ಹೊರತು ಅಲ್ಲಿ ಬ್ರಹ್ಮ ಅಂತ ಹೊಂದುವುದಿಲ್ಲ ಅಂತ ಅವನು ಆಕ್ಷೇಪ ಮಾಡಿದ್ದ.
ಅಲ್ಲಿ ಅಂದ್ರೆ ಇಲ್ಲಿ ಅನ್ನ ಮತ್ತು ಆದಿತ್ಯ ಅವ್ರ ಸನ್ನಿಧಾನ ಮೂಲಕವಾಗಿ ಪ್ರಾಣ ಅನ್ನುವಂಥದ್ದು ಬ್ರಹ್ಮ ಅಲ್ಲ. ಅಬ್ರಹ್ಮತ್ವ ಅಂದ್ರೆ ಏನು, ಬ್ರಹ್ಮ ಅಲ್ಲ ಅಂತ. ಪ್ರಾಣ ಅನ್ನುವಂಥ ಶಬ್ದಕ್ಕೆ ನೀವು ಬ್ರಹ್ಮ ಅಂತ ಅರ್ಥ ಮಾಡಕ್ ಹೋಗ್ಬೇಡ್ರಿ, ಅದು ಅಬ್ರಹ್ಮವಾಗಿರ್ತಕ್ಕಂಥದ್ದು ಅಂತೇನ್ ಅಂದಿದ್ದಲ್ಲ, ತತ್ ಅಯುಕ್ತಂ. ಓ ಇದು ನೀ ಹೇಳೋದು ಇದು ಸರಿಯಲ್ಲ ಅಂತ ಆ ಪೂರ್ವ ಪಕ್ಷವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ವಾಕ್ಯಶೇಷ ಬಲೇನ ಪ್ರಾಣ ಶಬ್ದಸ್ಯ ಬ್ರಹ್ಮ ವಿಷಯತಾಯಾಂ ಪ್ರತೀಯಮಾನಾಯಾಂ ಸನ್ನಿಧಾನಸ್ಯ ಅಕಿಂಚಿತ್ಕರತ್ವಾತ್. ಇಲ್ಲಿ ವಾಕ್ಯಶೇಷದ ಬಲದಿಂದ ಅಂತ ಹೇಳ್ತಾರೆ ಅವರು. ಇಲ್ಲಿ ವಾಕ್ಯಶೇಷದ ಬಲದಿಂದ ನಾವು ಆ ಒಂದು ಪ್ರಾಣ ಶಬ್ದ ಅನ್ನುವಂಥದ್ದು, ಪ್ರಾಣ ಶಬ್ದಸ್ಯ ವಾಕ್ಯಶೇಷ ಬಲೇನ ಪ್ರಾಣ ಶಬ್ದಸ್ಯ, ಆ ವಾಕ್ಯಶೇಷದ ಬಲದಿಂದಲೂ ಈ ಪ್ರಾಣ ಅನ್ನುವಂತ ಏನು ಶಬ್ದ ಅನ್ನುವಂಥದ್ದು ಐತಲ್ಲದು ಬ್ರಹ್ಮ ವಿಷಯತಾಯಾಂ ಪ್ರತೀಯಮಾನಾಯಾಮ್, ಇಲ್ಲಿ ಬ್ರಹ್ಮದ ವಿಷಯ ಅನ್ನುವಂತಹದ್ದು ನಮಗೆ ತಿಳಿದು ಬಂದೈತಿ ಇವಾಗ, ಇದು ಗುರ್ತಾಗ್ಬಿಟ್ಟೈತಿ ಇವಾಗ. ಅಲ್ಲಿ ಆ ಪ್ರಾಣ ಶಬ್ದ ಅನ್ನುವಂಥದ್ದು ಅದು ಬ್ರಹ್ಮದ ವಿಷಯವೇ ಅಂತ ಹೇಳಿ ಇದು ಗುರ್ತಾದ ಬಳಿಕ ಅಲ್ಲಿ ಸನ್ನಿಧಾನಸ್ಯ ಅಕಿಂಚಿತ್ ಕರತ್ವಾತ್, ಅಲ್ಲಿ ಸನ್ನಿಧಾನ ಅನ್ನುವಂಥದ್ದು ಅದು ಏನ್ ಮಾಡ್ತದದು ಅಂತ ಕೇಳ್ತಾ ಇದ್ದಾರೆ ಅವರು. ಅಲ್ಲಿ ಸನ್ನಿಧಾನ ಏನು ಮಾಡುವುದಿಲ್ಲ ಅಂತಲ್ಲಿ. ಯಾಕಂದ್ರೆ ಅಲ್ಲಿ ಅಲ್ಲಿ ಸ್ಪಷ್ಟವಾಗಿ ನಮಗ್ ವಾಕ್ಯಸ್ಯ ಬಲದಿಂದ ಏನ್ ಹೇಳಿತಲ್ಲಿ ಪ್ರಾಣ ಶಬ್ದ ಅನ್ನುವಂಥದ್ದು ಬ್ರಹ್ಮ ವಿಷಯ ಅಂತ ಅಲ್ಲಿ ನಮ್ಗೆ ಗುರುತಾಗ್ಬಿಟ್ಟೈತಿ ಇವಾಗ. ಅದಕ್ಕಲ್ಲಿ ಅನ್ನ ಮತ್ತು ಈ ಆದಿತ್ಯ ಅನ್ನುವಂತ ಸನ್ನಿಧಾನದಲ್ಲಿ ಇರುವುದರಿಂದ ಪ್ರಾಣ ಶಬ್ದ ಅನ್ನುವಂಥದ್ದು ಬ್ರಹ್ಮ ಅಲ್ಲ ಅಂತ ಹೇಳಿ ನೀವು ಹಿಂಗ್ಯಾಕೆ ಅರ್ಥ ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಯತ್ ಪುನಃ ಪ್ರಾಣ ಶಬ್ದಸ್ಯ ಪಂಚವೃತ್ತೌ ಪ್ರಸಿದ್ಧತರಂ ತತ್ ಆಕಾಶಬ್ದಸ್ಯೈವ ಪ್ರತಿವಿಧೇಯಂ. ಮತ್ತು ಅವ ಇನ್ನೂ ಒಂದ್ ಏನ್ ಹೇಳಿದ್ದ ಅಂತಂದ್ರೆ ಇಲ್ಲಿ ಪ್ರಾಣ ಶಬ್ದ ಅನ್ನುವಂತಹದ್ದು ಪಂಚವೃತ್ತಿ ಅಂದ್ರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತೇಳಿ ಇವು ಪಂಚವೃತ್ತಿ ಉಳಿದ್ ಯಾವುದು ಅಂತಂದ್ರೆ ಇಲ್ಲಿ ಪ್ರಾಣ ಇದು ಅಂದ್ರೆ ಅದು ವಾಯುನ ವಿಕಾರ ಅಂತದು, ಅದೇ ಹೆಚ್ಚು ಪ್ರಸಿದ್ಧ ಆಗೈತಿ ಅಂತ ಹೇಳಿ ಅಂದಿದ್ದವ. ಅದಕ್ಕೆ ಅದು ವಾಯುವಿನ ವಿಕಾರವಾಗಿರ್ತಕ್ಕಂಥ ಪ್ರಾಣದಲ್ಲಿನೇ ಅದು ಹೆಚ್ಚು ಪ್ರಸಿದ್ಧವಾಗಿರುವುದರಿಂದ ಇಲ್ಲಿ ಆಕಾಶ ತತ್ ಆಕಾಶ ಶಬ್ದಶೈವ ಪ್ರತಿವಿಧೇಯಂ ಅಂದ್ರೆ ಹಿಂದಿನ ಅಧಿಕರಣದೊಳಗ ಆಕಾಶ ಶಬ್ದಕ್ಕೆ ಬ್ರಹ್ಮ ಅಂತ ನಾವು ಅಲ್ಲಿ ಅರ್ಥ ಮಾಡಿದ್ರಲ್ರಿ, ಅದರಂತೆನೆ ಇಲ್ಲಿನೂ ಕೂಡ ಇಲ್ಲಿ ಪ್ರಾಣ ಅನ್ನುವಂತ ಶಬ್ದಕ್ಕೆ ನಾವು ಬ್ರಹ್ಮ ಅಂತ ಅರ್ಥ ಮಾಡಬೇಕೆ ಹೊರತು ಇಲ್ಲಿ ಅದನ್ನ ಪಂಚ ವೃತ್ತಿ ಪ್ರಾಣವೃತ್ತಿ ಅಂತ ಹೇಳಿ ವಾಯು ವಿಕಾರದ ಆ ಪ್ರಾಣ ಅಂತ ಅರ್ಥ ಮಾಡಬಾರದು ಅಂತ ಹೇಳಿ ಇಲ್ಲಿ ತಸ್ಮಾತ್ ಸಿದ್ಧಂ ಪ್ರಸ್ತಾವ ದೇವತಾಯ ಪ್ರಾಣಸ್ಯ ಬ್ರಹ್ಮತ್ವಂ. ಅದಕ್ಕೆ ಇಲ್ಲಿ ಒಟ್ಟು ಏನ್ ಸಿದ್ಧ ಮಾಡಿದ್ರು ಅಂತಂದ್ರೆ ಇಲ್ಲಿ ಪ್ರಸ್ತಾವ ದೇವತೆ ವಿಚಾರದಲ್ಲಿ ಚರ್ಚೆ ಬಂದಿತ್ತು. ಅಲ್ಲಿ ಬಂದಿರತಕ್ಕಂತ ಪ್ರಾಣ ಅನ್ನುವಂತ ಶಬ್ದಕ್ಕ ಏನ ಹೊರಗಿನ ಪ್ರಸಿದ್ಧವಾಗಿರ್ತಕ್ಕಂತ ಹೊರಗಿನ ವಾಯು ವಿಕಾರವಾಗಿರ್ತಕ್ಕಂತ ಪ್ರಾಣ ಅಂತ ಅರ್ಥ ಮಾಡ್ತಿರೋ ಅಥವಾ ಬ್ರಹ್ಮ ಅಂತ ಅರ್ಥ ಮಾಡ್ತಿರೋ ಅಂತಂದಾಗ ಪೂರ್ವ ಪಕ್ಷಿ ಅದು ಪ್ರಸಿದ್ಧವಾಗಿ ಲೋಕದಲ್ಲಿ ಪ್ರಾಣ ವೃತ್ತಿನೇ ಪ್ರಸಿದ್ಧ ಅದ, ಅದಕ್ಕಲ್ಲಿ ಪ್ರಾಣ ವೃತ್ತಿಯನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಇಲ್ಲಿ ಬ್ರಹ್ಮ ಆಗುವುದಿಲ್ಲ ಅಂತ ಅನೇಕ ಕಾರಣ ಕೊಟ್ಟಿದ್ದ. ಈಗ ಒಂದೊಂದೇ ಕಾರಣ ನಿರಾಕರಣೆ ಮಾಡ್ಕೊಂಡು ಬಂದು ಒಟ್ಟು ಈಗ ಏನ್ ನಿರ್ಣಯ ಮಾಡಿದ್ರು ಅಂತಂದ್ರೆ ಇಲ್ಲಿ ಪ್ರಾಣ ಶಬ್ದಕ್ಕೆ ಬ್ರಹ್ಮತ್ವಂ, ಅಲ್ಲಿ ಪ್ರಸ್ತಾವ ದೇವತೆ ಎನ್ನುವಂತದ್ದು ಅಲ್ಲಿ ಏನು ಪ್ರಾಣ ಶಬ್ದ ಬಂದೈತಲ್ಲ ಅದಕ್ಕೆ ನಾವು ಬ್ರಹ್ಮ ಅಂತಾನೆ ಹೇಳ್ಬೇಕೆ ಹೊರತು ಇಲ್ಲಿ ಹೇಳಕ್ ಆಗುದಿಲ್ಲ ಅಂತ ಒಟ್ಟು ಇಷ್ಟು ಸಿದ್ಧ ಮಾಡ್ದಂಗ ಆಯ್ತು ಇವಾಗ್ರೆ. ಇನ್ನ ಮತ್ತೆ ಇಲ್ಲಿ ಪೂರ್ವ ಪಕ್ಷ ಬರ್ತಾ ಇದ್ದಾನ ಅವನು. ಈಗ ಅವನು ಏನ್ ಹೇಳ್ತಾನೆ ಅಂತಂದ್ರೆ ಅತ್ರ ಕೇಚಿತ್ ಉದಾಹರಂತಿ, ಇಲ್ಲಿ ವೃತ್ತಿಕಾರರು ಅಂತ ಬರ್ತಾರ ಅವರು. ಕೇಚಿತ್ ಅಂದ್ರೆ ಇಲ್ಲಿ ವೃತ್ತಿಕಾರು ಉದಾಹರಂತಿ ಉದಾಹರಿಸುತ್ತಾರೆ ಅಂತ ಅರ್ಥ. ಇಲ್ಲಿ ಕೆಲವು ವೃತ್ತಿಕಾರು ಹಿಂಗೆ ಹೇಳ್ತಾ ಇದ್ದಾರ ಅಂತ. ಅವ್ರು ಏನ್ ಹೇಳ್ತಾರಂತಂದ್ರೆ ಪ್ರಾಣಸ್ಯ ಪ್ರಾಣಂ ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಇತಿ ಚ ತತ್ ಅಯುಕ್ತಂ. ಇಲ್ಲಿ ವೃತ್ತಿಕಾರರು ಪ್ರಾಣಸ್ಯ ಪ್ರಾಣಂ ಪ್ರಾಣಕ್ಕೆ ಪ್ರಾಣನು ಅಂತ, ಇದು ಬೃಹದಾರಣ್ಯಕದಲ್ಲಿ ಬಂದದ, ಕೇನೋಪನಿಷತ್ನಲ್ಲಿ ಕೂಡ ಬಂದದ ನೋಡ್ರಿ, ಪ್ರಾಣಕ್ಕೆ ಪ್ರಾಣನು ಅಂತ ಹೇಳಿ.
ಮತ್ತು ಪ್ರಾಣಬಂಧನಂ ಹಿ ಸೌಮ್ಯ ಮನಃ, ಏ ಸೌಮ್ಯನೇ ಮನಸ್ಸು ಪ್ರಾಣಬಂಧನವಾಗಿರುವಂತಹದ್ದು ಅಂಥೇಳಿ ಈ ರೀತಿಯಾಗಿ ಎಲ್ಲಿ ಶ್ರುತಿಯೊಳಗ ಹೇಳ್ಕೊಂಡು ಬಂದದಿಲ್ಲ. ಈ ವೃತ್ತಿಕಾರನ ಅಭಿಪ್ರಾಯ ಇವಾಗ ರೀ ಅಂತ ಈ ಪ್ರಕಾರವಾಗಿ ಆ ವಾಕ್ಯವನ್ನ ಇಲ್ಲಿ ಅಧಿಕರಣಕ್ಕೆ ವಿಷಯವಾಗಿ ಉದಾಹರಿಸಿದಾರಲ್ಲ ಅಂತ ಒಂದು ವೇಳೆ ಇಲ್ಲಿ ವೃತ್ತಿಕಾರ ಹೇಳಿದ್ರೆ ಅದಕ್ಕವರು ಇತ್ತೀಚೆ ತತ್ ಅಯುಕ್ತಂ. ನೋಡಪ್ಪ, ಈ ನೀ ಹೀಗೆ ಹೇಳ್ತಾ ಇದ್ದೀಯಲ್ಲ, ಅವೆರಡೂ ಮಂತ್ರಗಳನ್ನ ಹೇಳಿದಿ, ಆ ವಾಕ್ಯಗಳನ್ನ ಇಲ್ಲಿ ಅಧಿಕರಣಕ್ಕೆ ವಿಷಯವಾಗಿ ಉದಾಹರಿಸುತ್ತಾರಂತ ಹೇಳ್ತಾ ಇದೆಯಲ್ಲ, ಅಲ್ಲಿ ಇವು ಎರಡು ಶ್ರುತಿ ಯಾವುದು ಪ್ರಾಣಸ್ಯ ಪ್ರಾಣಂ ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಅಂತೇಳಿ ಈ ಎರಡು ಶ್ರುತಿಗಳದಾವಲ್ಲ, ಈ ಅಧಿಕರಣಕ್ಕೆ ವಿಷಯವಾಗಿ ಉದಾಹರಿಸುತ್ತಾರಂತ ನೀ ಹೇಳ್ತಿ, ಆದ್ರೆ ಇದು ಸರಿಯಲ್ಲ ಅಂತಾರ ಅವ್ರು. ಇಲ್ಲಿ ಅದು ಬರಂಗೇ ಇಲ್ಲ ಅಂತ ಹೇಳ್ತಾರೆ ಈಗ ಅವರು. ಆಚಾರ್ಯದ ಉತ್ತರ ಕೊಡ್ತಾರೆ ನೋಡೋರು. ಯಥಾ ತತ್ ಅಯುಕ್ತಂ ಶಬ್ದಭೇದಾತ್ ಪ್ರಕರಣಾಚ್ಚ ಸಂಶಯ ಅನುಪಪತ್ತೇಃ. ಇಲ್ಲಿ ಶಬ್ದ ಅನ್ನುವಂತಹದ್ದು ಬೇರೆ ಬೇರೆಯಾಗಿ ಐತಿದು, ಪ್ರಕರಣ ಕೂಡ ಬೇರೆ ಐತಿ. ಇಲ್ಲಿ ಪ್ರಕರಣ ಭಿನ್ನ ಅದ, ಇಲ್ಲಿ ಶಬ್ದಗಳು ಕೂಡ ಬೇರೆ ಬೇರೆ ಆಗಿದಾವೆ ಅಂತ. ಅದಕ್ಕಿಲ್ಲಿ ನೀನು ಸಂಶಯ ಮಾಡಿಕೊಳ್ಳುವಂತಹದ್ದು ಅನುಪಪತ್ತೇಃ. ಶಬ್ದಭೇದಾತ್ ಪ್ರಕರಣಾಚ್ಚ, ಪ್ರಕರಣನೂ ಕೂಡ ಇಲ್ಲಿ ಬೇರೆ ಅದು. ಬ್ರಹ್ಮ ಪ್ರಕರಣ ಬಂದೈತಿ, ಬ್ರಹ್ಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇವಾಗ. ಮತ್ತು ಇಲ್ಲಿ ಶಬ್ದವು ಕೂಡ ಬೇರೆ ಐತಿ. ಇಲ್ಲಿ ಪ್ರಾಣಸ್ಯ ಪ್ರಾಣಂ ಅನ್ನುವಾಗ, ಪ್ರಾಣಬಂಧನಮಿ ಸೌಮ್ಯಮನ ಅನ್ನುವಾಗ ಇಲ್ಲಿ ಶಬ್ದಗಳ ಭೇದವೂ ಕೂಡ ಅದ, ಪ್ರಕರಣವೂ ಕೂಡ ಇದು ಬೇರೆ ಐತಿ. ಆದ್ರಿಂದ ಇಲ್ಲಿ ನೀ ಸಂಶಯ ಮಾಡುವಂತಹದ್ದು ಇಲ್ಲಿ ಬಂದೋದಿಲ್ಲ ಅಂತ ಇಲ್ಲಿ ಆಚಾರ್ಯರು ಸಮಾಧಾನ ಹೇಳ್ತಾ ಇದ್ದಾರೆ. ಯಥಾ ಹೇಗೆ ಅಂತಂದ್ರೆ, ಪಿತುಹು ಪಿತೇತಿ ಪ್ರಯೋಗೇ ಅನ್ಯ ಪಿತಾ ಷಷ್ಠಿ ನಿರ್ದಿಷ್ಟ ಅನ್ಯ ಪ್ರಥಮ ನಿರ್ದಿಷ್ಟ ಪಿತುಹು. ಈಗ ಪಿತುಹು ಪಿತಾ ಇತಿ, ತಂದೆಯ ತಂದೆ. ಪಿತುಹು ಅನ್ನುವಂತಹದ್ದು ಯಾವುದಿದು ಇತಿ ನಿರ್ದಿಷ್ಟ, ಅನ್ಯ ಪಿತಾ ಷಷ್ಠಿ ನಿರ್ದಿಷ್ಟ. ಈಗೊಬ್ಬವ ತಂದೆಯ ತಂದೆ ಅಂದಾಗ ಇಲ್ಲಿ ತಂದೆ ಮಗ ಆದಂಗ ಆಯ್ತು. ಇವಾಗ ಇಲ್ಲಿ ತಂದೆ ಬೇರೆ ಮಗ ಬೇರೆ. ಇಲ್ಲಿ ಪ್ರಯೋಗ ಪಿತುಹು ಪಿತಾ ಅಂತ ಹೇಳಿದ್ರು ಅವರು. ಪಿತು ಅಂದ್ರೆ ಅಲ್ಲಿ ಷಷ್ಠಿ ವಿಭಕ್ತಿ ಹೇಳಿತಲ್ಲಿ. ಮತ್ತು ಅನ್ಯ ಪ್ರಥಮ ನಿರ್ದಿಷ್ಟ, ಅಲ್ಲಿ ಪಿತುಹು ಅನ್ನುವಂತಹದ್ದಲ್ಲಿ ಪಿತಾ ಅನ್ನುವಾಗ ಅಲ್ಲಿ ಷಷ್ಠಿ ನಿರ್ದಿಷ್ಟ ಐತಿ. ಆಮೇಲೆ ಅನ್ಯ ಮತ್ತೊಂದು ಪ್ರಥಮ ನಿರ್ದಿಷ್ಟ ಪಿತುಹು ಪಿತಾ ಇತಿ ಗಮ್ಯತೆ. ತಂದೆಯ ತಂದೆ ಅನ್ನುವಾಗ ಒಂದು ಷಷ್ಠಿ ವಿಭಕ್ತಿ ಬರ್ತದ, ಇನ್ನೊಂದು ಪ್ರಥಮ ವಿಭಕ್ತಿ ಬರ್ತದ ಅಂತ. ತಂದೆಯ ಅಂತಂದಾಗ ಅಲ್ಲಿ ಷಷ್ಠಿ ವಿಭಕ್ತಿ ಆಯ್ತ್ರಿ, ತಂದೆಯು ಅಂತಂದಾಗ ಪ್ರಥಮ ವಿಭಕ್ತಿ ಆಯ್ತು. ಅಂದ್ರೆ ಅಲ್ಲಿ ಬೇರೆ ಬೇರೆ ಆಯ್ತಿಲ್ರಿ, ತಂದೆ ಬೇರೆ ಮಗ ಬೇರೆ ಅಂತ ಇಲ್ಲಿ. ಹಾಗೆ ಪ್ರಾಣಸ್ಯ ಪ್ರಾಣಂ ಇತಿ ಶಬ್ದಭೇದಾತ್ ಪ್ರಸಿದ್ಧಾತ್ ಪ್ರಾಣಾತನ್ಯ ಪ್ರಾಣಸ್ಯ ಪ್ರಾಣಃ ಇತಿ ನಿಶ್ಚಯತೆ. ಇಲ್ಲಿ ಪ್ರಾಣಕ್ಕೆ ಪ್ರಾಣನು ಅಂದ್ರೆ ಉಸಿರಾಟ ಮಾಡುವಂತ ಪ್ರಾಣ ಬೇರೆ, ಆ ಪ್ರಾಣನ ಕ್ರಿಯೆಯನ್ನ ಮಾಡಿಸ್ತಕ್ಕಂಥವನದನಲ್ಲ ಯಾರು ಆತ್ಮ. ಅದಕ್ಕೇನೇ ಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರೈತಿ ಯುಕ್ತ ಅಂತೇಳಿ ಕೇನೋಪನಿಷತ್ನಲ್ಲಿ ಮೊದಲನೇ ಮಂತ್ರದಲ್ಲಿ ಬರ್ತೈತಲ್ರಿ. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಅಂದ್ರೆ ಯಾರ ಪ್ರೇರಣೆಯಿಂದ ಮನಸ್ಸು ವಿಷಯಗಳಲ್ಲಿ ಹೋಗ್ತದ. ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ, ಯಾರ ಪ್ರೇರಣೆಯಿಂದ ಈ ವಾಯು ಯಾವುದು ಪ್ರಾಣ ಅನ್ನುವಂತಹದ್ದು ಶ್ವಾಸೋಚ್ಛ್ವಾಸವನ್ನ ಮಾಡ್ತದ ಅಂತೇಳಿ ಅಲ್ಲಿ ಪ್ರಶ್ನೆ ಮಾಡಿದ್ರಲ್ರಿ. ಅದಕ್ಕಲ್ಲಿ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷ ಚಕ್ಷು ಅತಿಮುಚ್ಚ ಧೀರ ಪ್ರೇತ್ಯಾಸ್ಮ ಲೋಕಾದ ಅಮೃತ ಭವಂತಿ ಅಂತ ಕೇನೋಪನಿಷತ್ತಲ್ಲಿ ಒಂದು ಮಂತ್ರ ಬಂದದಲ್ರಿ. ಅಲ್ಲಿ ಪ್ರಾಣಸ್ಯ ಪ್ರಾಣಂ ಅಂತ ಹೇಳ್ಯಾರ. ಪ್ರಾಣಕ್ಕೆ ಪ್ರಾಣನಾದವನು ಅಂತಂದಾಗ ಈ ಉಸಿರಾಟ ಮಾಡುವಂತ ಪ್ರಾಣವೇ ಬೇರೆ, ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಆತ್ಮನೇ ಬೇರೆ. ಅಲ್ಲಿ ಆತ್ಮ ಅಲ್ಲಿ ಪ್ರಥಮ ಮತ್ತು ಷಷ್ಠಿ ಅಲ್ಲಿ ಎರಡು ವಿಭಕ್ತಿಗಳು ಬಂದಾವು.
ಅಲ್ಲಿ ಭೇದ ಐತಿಲ್ರಿ ಈಗ ಅಲ್ಲಿ. ಪ್ರಾಣನೇ ಬೇರೆ, ಪ್ರಾಣಕ್ಕೆ ಕಾರಣವಾಗಿರ್ತಕ್ಕಂಥವನು ಬೇರೆ. ಇಲ್ಲಿ ತಂದೆ ಬೇರೆ, ತಂದೆಗೆ ತಂದೆಯಾಗಿರ್ತಕ್ಕಂಥವನು ಬೇರೆ. ಇಲ್ಲಿ ಶಬ್ದ ಭೇದ ಅನ್ನುವಂಥದ್ದು ಐತಲ್ರಿ. ಅದಕ್ಕೆ ಪ್ರಾಣಾತನ್ಯ ಪ್ರಾಣಸ್ಯ ಪ್ರಾಣ ಇತಿ ನಿಶ್ಚಯತೆ. ಲೋಕದಲ್ಲಿ ಪ್ರಸಿದ್ಧವಾಗಿ ಪ್ರಾಣಕ್ಕೆ ಬೇರೆಯಾಗಿರ್ತಕ್ಕಂಥ ಪ್ರಾಣ, ತಂದೆಗೆ ತಂದೆಯಾಗಿರ್ತಕ್ಕಂಥವನು ಅಂತ ಹೇಳಿ ಹಿಂಗ ಇಲ್ಲಿ ನಿಶ್ಚಯ ಅನ್ನುವಂತಹದ್ದು ಅದ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಷಷ್ಠಿ ವಿಭಕ್ತಿ ಮತ್ತು ಪ್ರಥಮ ವಿಭಕ್ತಿ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗುರ್ತಾಗೈತಿಲ್ರಿ. ಈಗ ಅಲ್ಲಿ ಪ್ರಾಣದ ಪ್ರಾಣ ಅಂತಂದಾಗ ಅಲ್ಲಿ ಭೇದ ಅನ್ನುವಂತಹದ್ದು ನಮಗೆ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ. ಪ್ರಾಣಕ್ಕೆ ಪ್ರಾಣ ಅಂತಂದಾಗ ಅಲ್ಲಿ ಅಲ್ಲಿ ಭೇದ ಐತಿಲ್ರಿ ಈಗ ಅಲ್ಲಿ. ಅದೇ ಈಗ ನಹಿ ಸ ಏವ ತಸ್ಯ ಇತಿ ಭೇದ ನಿರ್ದೇಶಾರ್ಹೋ ಭವತಿ. ಈಗ ಅದೇ ವಸ್ತುವನ್ನ ಈಗ ಸ ಏವ ಅಂತಂದ್ರೆ ತನ್ನದೇ ಅಂತ, ತಾನೇ. ಈ ಒಂದ ವಸ್ತು ಅದಂತ ತಿಳ್ಕೊಡ್ರಿ. ಇವಾಗ ಆ ಒಂದೇ ವಸ್ತು ಅಂತ ಅನ್ನುವಾಗ ಈಗ ಅದೇ ವಸ್ತುವನ್ನ ತನ್ನ ಅಥವಾ ತನ್ನಿಂದಲೇ ಅಂತ ಹೇಳಿ ಹಂಗ ತನ್ನಿಂದಲೇ ತನ್ನ ಅಂತಂದಾಗ ಅಲ್ಲಿ ಭೇದ ಆಗ್ತತೇನಲ್ಲಿ? ಇಲ್ಲಿ ಒಂದೇ ಅಲ್ಲ, ಒಂದೇ ಇದ್ದಾಗ ಅಲ್ಲಿ ಭೇದ ಎಲ್ಲಿ ಹೇಳಕ್ ಬರ್ತೈತಿ? ತಂದೆಯ ತಂದೆ ಅಂದಾಗ ತಂದೆ ಬೇರೆ, ಅವನ ತಂದೆ ಬೇರೆ. ಈಗ್ರಿ ಈಗ ಅಜ್ಜ ಅಂತೀವಲ್ಲ, ತಂದೆ. ಈಗ ಮೊಮ್ಮಗನಿಗೆ ಅವ ಅಜ್ಜ ಅಕ್ಕನಲ್ರಿ ಇವಾಗ. ತಾತ ಅಕ್ಕನಲ್ರಿ ಇವಾಗ. ಹಂಗ ಇಲ್ಲಿ ಸ ಏವ ತಸ್ಯ ಇತಿ ಭೇದ ನಿರ್ದೇಶಾರ್ಹೋ ನಹಿ ಭವತಿ ಅಂತ. ಇಲ್ಲಿ ಅದೇ ವಸ್ತುವನ್ನ ತನ್ನ ಅಥವಾ ತನ್ನಿಂದಲೇ ಅಂತ ಅಂದಾಗ ಅಲ್ಲಿ ಬೇರ್ಪಡಿಸಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅದೇ ಒಂದು ವಸ್ತುನಲ್ಲಿ ಹೆಂಗ್ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಅಲ್ಲಿ. ಯಸ್ಯ ಚ ಪ್ರಕರಣೆ ಯೋ ನಿರ್ದಿಶ್ಯತೆ ನಾಮಾಂತರೇಣಾಪಿ ಸ ಏವ ತತ್ರ ಪ್ರಕರಣಿರ್ದಿಷ್ಟ ಇತಿ ಗಮ್ಯತೆ. ಯಸ್ಯ ಚ ಪ್ರಕರಣ ಯೋ ನಿರ್ದಿಶ್ಯತೆ. ಈಗ ಯಾವ್ದಾದ್ರೂ ಒಂದು ಪ್ರಕರಣದೊಳಗ ಒಂದು ವಸ್ತುವನ್ನ ನಮಗೆ ತಿಳಿಸಿರ್ತಾರೆ. ಇವಾಗ ಒಂದು ವಿಷಯವನ್ನ ನಮಗೆ ಪ್ರಸ್ತಾಪ ಮಾಡಿರ್ತಾರ. ಯಸ್ಯ ಚ ಪ್ರಕರಣೆ, ಯಾವ ಒಂದು ಪ್ರಕರಣದೊಳಗ ಯೋ ನಿರ್ದಿಶ್ಯತೆ, ಯಾವುದನ್ನ ನಿರ್ದೇಶ ಅಂದ್ರೆ ತಿಳಿಸೋದು ಅಂತ. ನಿರ್ದಿಶ್ಯತೆ ನಾಮಾಂತರೇಣಾಪಿ ಅಂದ್ರೆ ಅದು ಬೇರೊಂದು ಹೆಸರಿನಿಂದ ಅದನ್ನ ಒಂದ್ ವೇಳೆ ತಿಳಿಸಿದ್ರು ಕೂಡ ಸ ಏವ ತತ್ರ ಪ್ರಕರಣ ನಿರ್ದಿಷ್ಟ ಇತಿ ಗಮ್ಯತೆ ಅಂದ್ರೆ ಅದೇ ಪ್ರಕರಣದಲ್ಲಿ ಅದನ್ನ ತಿಳಿಸಿದ್ದಾರೆ ಅಂತ ಹೇಳಿ ಹಿಂಗ ನಮಗ ತಿಳಿದು ಬರ್ತೈತಿ. ಇದು ನಿಮ್ಗೆ ಗುರ್ತಾಕತಿಲ್ರಿ. ಇವಾಗ ಒಂದು ಪ್ರಕರಣದಲ್ಲಿ ಒಂದು ವಿಷಯವನ್ನು ತಿಳಿಸಿದಾರ, ಅದನ್ನ ಬೇರೊಂದು ಹೆಸರಿನಿಂದ ಮತ್ತೆ ಅದನ್ನೇ ತಿಳಿಸಿದಾಗ ಮತ್ತ ಅದೇ ಇದು ಅಂತೇಳಿ ನಮ್ಗೆ ಗುರ್ತಾಕತಿಲ್ರಿ ಈಗ ಅದು. ಅದಕ್ಕಂತಾರ ಅವ್ರು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಥಾ ಜ್ಯೋತಿಷ್ಠೋಮಾಧಿಕಾರೇ ವಸಂತೆ ವಸಂತೆ ಜ್ಯೋತಿಷಾ ಯಜೇತ ಇತ್ಯತ್ರ ಜ್ಯೋತಿಶಬ್ದೋ ಜ್ಯೋತಿಷ್ಠೋಮ ವಿಷಯೋ ಭವತಿ. ಜ್ಯೋತಿಷ್ಠೋಮ ಅಧಿಕಾರದೊಳಗ ಜ್ಯೋತಿಷ್ಠೋಮ ಅನ್ನುವಂಥದ್ದು ಅದೊಂದು ಯಾಗ. ಅದು ಅಂದ್ರೆ ಆ ಯಾಗದೊಳಗ ಅಲ್ಲಿ ಒಂದು ಪ್ರಕರಣದೊಳಗ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ವಸಂತೆ ವಸಂತೆ ಜ್ಯೋತಿಷ್ಠ ಯಜೇತ ಅಂತ ಹೇಳಿ. ಅಂದ್ರೆ ವಸಂತಗಳಲ್ಲಿ ಆ ಜ್ಯೋತಿಯಿಂದ ಯಾಗ ಮಾಡಬೇಕು ಅಂತ ಹೇಳಿ ಹಿಂಗ ಅಲ್ಲಿ ಅದು ಉಪಾಸನಾ ಇದ್ರೊಳಗ ಹೇಳ್ತಾರ ಅವರು. ಅಲ್ಲಿ ಜ್ಯೋತಿ ಶಬ್ದ ಅನ್ನುವಂತಹದ್ದು ಜ್ಯೋತಿಷ್ಠೋಮ ವಿಷಯೋ ಭವತಿ ಅಂತ. ಆ ಜ್ಯೋತಿ ಅನ್ನುವಂತ ಶಬ್ದ ಏನ್ ಬಂದದಲ್ಲ ಅದು ಜ್ಯೋತಿಷ್ಠೋಮದ ವಿಷಯವೇ ಆಗಿದೆ ಅಂತಲ್ಲಿ. ತಥಾ ಪರಸ್ಯ ಬ್ರಹ್ಮಣಃ ಪ್ರಕರಣೆ, ಇಲ್ಲಿ ಪರಬ್ರಹ್ಮದ ಪ್ರಕರಣ ಬಂದೈತಿ ಇವಾಗ. ಯಾವುದು? ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಇತಿ ಶ್ರುತ ಪ್ರಾಣ ಶಬ್ದ ವಾಯು ವಿಕಾರ ಮಾತ್ರಂ ಕಥಂ ಅವಗಮೇತ್. ಇಲ್ಲಿ ಪ್ರಾಣಬಂಧನಂ ಹಿ ಸೌಮ್ಯ ಮನ ಅನ್ನುವಂತ ಶ್ರುತಿಯೊಳಗ ಅಲ್ಲಿ ಪ್ರಾಣ ಶಬ್ದ ಅನ್ನುವಂತಹದ್ದು ಅಲ್ಲಿ ವಾಯುವಿನ ವಿಕಾರ ಅಂತ ನೀವ್ ಹೆಂಗ್ ತಿಳ್ಕೊಳ್ತೀರಿ ನೀವು? ಪ್ರಕರಣ ಯಾವ್ದೈತಿ? ಪರಬ್ರಹ್ಮದ ಪ್ರಕರಣ ಬಂದದ. ಅಲ್ಲಿ ಪರಬ್ರಹ್ಮ ಅಂತಾನೆ ಅರ್ಥ ಮಾಡ್ಬೇಕೇ ಹೊರತು ನೀವು ವಾಯು ವಿಕಾರವಾಗಿರ್ತಕ್ಕಂತ ಪ್ರಾಣ ಶಬ್ದ ಅಂತ ನೀವ್ ಹೆಂಗ್ ಅರ್ಥ ಮಾಡ್ತೀರಿ ಅಂತ ಆಚಾರ್ಯ ಅವ್ರನ್ನ ಕೇಳ್ತಾರ ಪೂರ್ವಪಕ್ಷಿಯನ್ನು ಕುರಿತು. ಅತಃ ಸಂಶಯ ವಿಷಯತ್ವಾತ್ ನ ಏತತ್ ಉದಾಹರಣಂ ಯುಕ್ತಂ. ಇಲ್ಲಿ ಒಂದು ಸಂಶಯಕ್ಕೆ ವಿಷಯವಾಗಿರ್ತಕ್ಕಂಥದ್ದು ನ ಏತತ್ ಉದಾಹರಣಂ, ಇಲ್ಲಿ ನೀವು ಹೇಳ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಅನ್ನುವಂತಹದ್ದು ಇಲ್ಲಿ ಹೊಂದುದಿಲ್ಲ ಅಂತ. ಇದು ಸಂಶಯಕ್ಕೆ ವಿಷಯನೇ ಆಗುದಿಲ್ಲ ಅಂತ ಇಲ್ಲಿ.
ಸಂಶಯಕ್ಕೆ ವಿಷಯ ಆದ್ರೆ ಅಲ್ಲಿ ಏನಾದರೂ ಹೇಳ್ಬೋದಾಗಿತ್ತು. ಇಲ್ಲಿ ಸಂಶಯಕ್ಕೆ ವಿಷಯನೇ ಇಲ್ಲ. ನೀವು ಹೇಳುವಂತ ಈ ಪ್ರಾಣಸ್ಯ ಪ್ರಾಣಂ ಮತ್ತೆ ಇನ್ನೊಂದು ಹೇಳಿದ್ರೆ ಪ್ರಾಣಬಂಧನಮಿ ಸೌಮ್ಯ ಮನಃ ಅನ್ನುವಂತ ಇದ್ರೊಳಗೆ ಈ ಶ್ರುತಿಯೊಳಗೆ ಅಲ್ಲಿ ಸಂಶಯ ಮಾಡಕ್ಕೆ ಅಲ್ಲಿ ಎರಡಿದ್ದ ಏನಾದ್ರೂ ಸಂಶಯ ಮಾಡ್ಕೋಬಹುದು. ಇರುವುದು ಒಂದೇ ಇದ್ರೊಳಗೆ ಅಲ್ಲಿ ಪ್ರಕರಣವು ಕೂಡ ಪ್ರಾಣ ಶಬ್ದ ಅಂತಾನೆ, ಪ್ರಾಣ ಶಬ್ದಕ್ಕೆ ಬ್ರಹ್ಮ ಪ್ರಕರಣ ಬಂದಿರೋ ಬ್ರಹ್ಮ ಅಂತಾನೆ ಅರ್ಥ ಮಾಡ್ಬೇಕೇ ಹೊರತು ನೀವು ಇಲ್ಲಿ ಪಂಚವಾಯು ಯಾವುದು ವಾಯುವಿನ ವಿಕಾರ ಅಂತೇಳಿ ನೀವು ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ಈ ಪ್ರಕಾರವಾಗಿ ಅದನ್ನ ಹೇಳ್ಕೊಂಡು ಬಂದರು. ಆದ್ದರಿಂದ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಪ್ರಸ್ತಾವ ದೇವತೆಯನ್ನ ಐತಲ್ಲದು, ಪ್ರಸ್ತಾವ ದೇವತೆ ಪ್ರಸ್ತಾವ ದೇವತಾಯಾಂತು ಪ್ರಾಣೇ ಸಂಶಯ ಪೂರ್ವ ಪಕ್ಷ ನಿರ್ಣಯ ಉಪಪಾದಿತಾ. ಈ ಪ್ರಸ್ತಾವ ದೇವತೆ ಯಾರು ಅಂತ ಹೇಳಿ ನಮಗ ಒಂದು ಪ್ರಶ್ನೆ ಅನ್ನುವಂತಹದ್ದು ಬಂದಾಗ ಅಲ್ಲಿ ಪ್ರಾಣವೋ ಅಥವಾ ಬ್ರಹ್ಮವೋ ನಮಗೆ ಹಿಂಗ ಸಂಶಯ ಬಂತು. ಅದಕ್ಕೆ ಪೂರ್ವ ಪಕ್ಷ ನಿರ್ಣಯ, ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಅವನು ಪ್ರಾಣವೇ ಮುಖ್ಯ ಪ್ರಾಣವೇ ಅಂತ ಅವ ಅರ್ಥ ಮಾಡಿದ. ಅದಕ್ಕೆ ನಿರ್ಣಯ ಆಚಾರ್ಯ ನಿರ್ಣಯ ಮಾಡಿದ್ರು, ಇಲ್ಲಪ್ಪ ಅದು ಬ್ರಹ್ಮವನ್ನೇ, ಪ್ರಾಣ ಶಬ್ದಕ್ಕೆ ಬ್ರಹ್ಮ ಅಂತಾನೆ ಅರ್ಥ ಮಾಡ್ಬೇಕೇ ಹೊರತು ಅಲ್ಲಿ ಈ ವಾಯು ವಿಕಾರವಾಗಿರ್ತಕ್ಕಂಥ ಪ್ರಾಣ ಅಂತ ಅರ್ಥ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಅಲ್ಲಿ ನಿರ್ಣಯ ಕೊಟ್ರು ಅವರು. ಇಲ್ಲಿ ಹೊಂದತೈತಿ, ಇಲ್ಲಿ ಪ್ರಸ್ತಾವ ದೇವತೆ ಒಳಗೆ ಏನು ಪೂರ್ವದಲ್ಲಿ ಮಂತ್ರ ಬಂದಿತ್ತಲ್ಲ ಅಲ್ಲಿ ಬರ್ತೈತಿ ಹೊರತು ಈ ಒಂದು ಈಗೇನು ವಿವರಣಕಾರರು ಪ್ರಶ್ನೆ ಮಾಡಿದ್ರಲ್ರಿ ಪ್ರಾಣಸ್ಯ ಪ್ರಾಣಂ ಪ್ರಾಣ ಬಂಧಮಿ ಸೌಮ್ಯ ಮನಃ ಅನ್ನುವಂತ ಈ ಉದಾಹರಣೆ ಇಲ್ಲಿ ಹೊಂದುದಿಲ್ಲ ಅಂತಾರ ಅವ್ರು. ಇಲ್ಲಿ ಪ್ರಶ್ನೆನೇ ಸಂಶಯನೇ ಮೂಡಂಗಿಲ್ಲ ಇದ್ರೊಳಗೆ. ಯಾಕೆ ಇಲ್ಲಿ ಪ್ರಾಣ ಶಬ್ದಕ್ಕೆ ಬ್ರಹ್ಮ ಪ್ರಕರಣವೇ ಬಂದಿರುವುದರಿಂದ ಇಲ್ಲಿ ಅಲ್ಲಿ ಇನ್ನು ಬೇರೆ ಬೇರೆ ಇತ್ತು ಅಂದ್ರೆ ಏನಾದ್ರು ಸಂಶಯ ಮಾಡ್ಕೋಬಹುದು, ಅಲ್ಲಿ ಸಂಶಯಕ್ಕೆ ಆಸ್ಪದನೇ ಇಲ್ಲ ಅಂತಾರ ಅವ್ರು ಅಂತ. ಇಷ್ಟು ಇದನ್ನ ಹೇಳ್ಕೊಂಡು ಬಂದು ಈಗ ಮತ್ತೆ ಮುಂದಿನ ಸೂತ್ರ ಅಂದ್ರೆ ಜ್ಯೋತಿಶ್ಚರಣಾಧಿಕರಣ ಅದಲ್ರಿ ಸದ್ಯ ಈಗ ಜ್ಯೋತಿಶ್ಚರಣಾಭಿಧಾನಾತ್ ಇದು ಒಂದು ಅಧಿಕರಣ. ಇದು 10ನೇ ಅಧಿಕರಣ. 10ನೇ ಅಧಿಕರಣದೊಳಗೆ 24ನೇ ಇಲ್ಲಿ ಸೂತ್ರ. ಇದು ಜ್ಯೋತಿಶ್ಚರಣಾಭಿಧಾನಾತ್. ಇಲ್ಲಿ ಜ್ಯೋತಿ ಅನ್ನುವಂತ ಒಂದು ಶಬ್ದ ಅನ್ನುವಂತಹದ್ದು ಇಲ್ಲಿ ಬ್ರಹ್ಮದ ಒಂದು ಚರಣವನ್ನ ಹೇಳ್ತದ ಅಂತ ಇಲ್ಲಿ ಸೂತ್ರದ ಅರ್ಥ. ಇಲ್ಲಿ ಸಂಶಯ ಮತ್ತು ಇಲ್ಲಿ ಪೂರ್ವ ಪಕ್ಷ ಸಿದ್ಧಾಂತ ಇದು ಪ್ರತಿಯೊಂದು ಪ್ರಕರಣದಾಗ ಇದ್ದದ್ದಾರೆ. ಇದು ಒಂದು ಉಪನಿಷತ್ ಹೇಳ್ತಾರ, ಅದ್ರೊಳಗ ಏನು ಸಂಶಯ ಅದಕ್ಕೆ ಪೂರ್ವ ಪಕ್ಷ ಒಂಥರ ಹೇಳ್ತಾನ, ಅದಕ್ಕೆ ಸಿದ್ಧಾಂತ ಒಂಥರ ಹೇಳ್ತಾರ ಅವ್ರು. ಈಗ ಪ್ರತಿಯೊಂದು ಪ್ರಕರಣದಲ್ಲಿ ಇದ್ದೇ ಇರ್ತಿರೋದು. ಅದಕ್ಕೆ ಇಲ್ಲಿ ಈ ಒಂದು ಪ್ರಕರಣದೊಳಗೆ ಹೇಳ್ತಾ ಇದ್ದಾರೆ ನೋಡ್ರಿ, ಅವ್ರು ಏನಂತಾರ ಅಂತಂದ್ರೆ ಇದಮಾಮನಂತಿ ಅಂದ್ರೆ ಶ್ರುತಿಯೊಳಗ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಅಂತ. ಆಮನಂತಿ ಅಂತಂದ್ರೆ ಇಲ್ಲಿ ಅಧ್ಯಯನ ಮಾಡ್ತಾರಂತನೂ ಅರ್ಥ ಆಕೈತ್ರಿ, ಇದನ್ನ ಪ್ರತಿಪಾದನಾ ಮಾಡ್ತಾರಂತನೂ ಅರ್ಥ ಆಕೈತ್ರಿ. ಅಥ ಯದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ವಿಶ್ವತಃ ಪೃಷ್ಠೇಷು ಸರ್ವತಃ ಪೃಷ್ಠೇಷು ಅನುತ್ತಮೇಷು ಉತ್ತಮೇಷು ಲೋಕೇಶು ಇದಂ ವಾವತತ್ ಯದಿದಂ ಅಸ್ಮಿನ್ನಂತಹ ಪುರುಷೇ ಜ್ಯೋತಿ ಅಂತ. ಇದು ಚಾಂದೋಕ್ಯೋಪನಿಷತ್ನಲ್ಲಿ 3ನೇ ಅಧ್ಯಾಯದೊಳಗ 13ನೇ ಪ್ರಕರಣದೊಳಗ 7ನೇ ಇದು ಶ್ರುತಿ, 7ನೇ ಮಂತ್ರ. ಇದು ಅಂದ್ರೆ ಈ ಮಂತ್ರದೊಳಗ ಒಂದು ಜ್ಯೋತಿ ಅನ್ನುವಂತದ್ದು ಒಂದು ಶಬ್ದ ಬಂದದ್ರಿ ಇಲ್ಲಿ. ಆ ಜ್ಯೋತಿ ಅನ್ನುವಂತಹದ್ದು ಇದ್ರೊಳಕ್ಕ ಇಲ್ಲಿ ಏನ್ ಅರ್ಥ ಮಾಡಬೇಕು, ಏನು ಲೋಕದಲ್ಲಿ ಸಾಮಾನ್ಯವಾಗಿ ಸೂರ್ಯ ಮೊದಲಾದ ಜ್ಯೋತಿಗಳದಾವಲ್ಲ, ಏನ್ ಆ ಜ್ಯೋತಿ ಅಂತ ಅರ್ಥ ಮಾಡ್ಬೇಕು ಅಥವಾ ಇದಕ್ಕೂ ಪರಬ್ರಹ್ಮ ಪರಮಾತ್ಮನೇ ಅಂತ ಅರ್ಥ ಮಾಡ್ಬೇಕು ಅಂತ ಇಲ್ಲಿ ಇಲ್ಲಿ ಚರ್ಚೆ ಈ ಸದ್ಯಕ್ಕೆ ಇಲ್ಲಿ ಸಂಶಯ. ಅದಕ್ಕ ಇಲ್ಲಿ ಹೇಳ್ತಾರ ಹೌದು. ಅಥ ಯದತಃ ಪರೋ ದಿವೋ ಅಂದ್ರೆ ಇಲ್ಲಿ ಆ ಮಂತ್ರದ ಒಂದು ಅರ್ಥ ಏನಾಗ್ತದಂತಂದ್ರ ಇಲ್ಲಿ ದಿವೋ ಲೋಕ ಪರೋ ದಿವೋ ಯದತಃ ಪರೋ ದಿವೋ ಅಂತ ಹೇಳಿದ್ರು. ಅಂದ್ರೆ ದ್ವಿಲೋಕದ ಅತಃ ಅಂದ್ರೆ ಅತಃಪರಹ ಅಂದ್ರೆ ಮೇಲೆ ಅಂತ, ದ್ವಿಲೋಕದ ಆಚೆ ಅಂತ ಹೇಳ್ತಾರಲ್ರಿ. ದ್ವಿಲೋಕ ಅನ್ನುವಂತಹದ್ದು ಏನೈತಲ್ಲ ಆ ದ್ವಿಲೋಕದ ಆಚೆಯಾಗಿರ್ತಕ್ಕಂಥದ್ದು. ವಿಶ್ವತಃ ಪೃಷ್ಠೇಶು, ವಿಶ್ವತಃ ಅಂತಂದ್ರೆ ಈ ಜಗತ್ತು, ಈ ವಿಶ್ವ ಅಂತ ನಾವು ಕರಿತೇವಲ್ಲ, ಈ ವಿಶ್ವಕ್ಕೆಲ್ಲವೂ ಪೃಷ್ಠೇಶು ಅಂದ್ರೆ ಮೇಲಿರ್ತಕ್ಕಂಥದ್ದು. ಸರ್ವತಃ ಪೃಷ್ಠೇಶು,
ಎಲ್ಲದಕ್ಕಿಂತಲೂ ಮೇಲಿರ್ತಕ್ಕಂಥದ್ದು. ನೋಡಿ, ಜಗತ್ತಿನ ಮೇಲಿರ್ತಕ್ಕಂಥದ್ದು, ದ್ವಿಲೋಕಕ್ಕಿಂತ ಆಚೆ ಇರ್ತಕ್ಕಂಥದ್ದು, ಸರ್ವತ ಇನ್ನೇನೇನದಾವು ಎಲ್ಲದಕ್ಕಿಂತಲೂ ಪೃಷ್ಠೇಶು ಅನುತ್ತಮೇಶು ಉತ್ತಮೇಶು, ಅಂದ್ರೆ ಅನುತ್ತಮವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಲೋಕಗಳು ಅಂತ ಇಲ್ಲಿ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ಎಲ್ಲದಕ್ಕಿಂತಲೂ ಮೇಲೆ ಅಂತ, ವಿಶ್ವಕ್ಕಿಂತಲೂ ಮೇಲೆ ಮತ್ತು ಉತ್ತಮ ಲೋಕಗಳು ಅಂತ ಏನದಾವಲ್ಲ ಅಲ್ಲಿರ್ತಕ್ಕಂಥ ಲೋಕೇಶು ಇದಂ ವಾವ ತತ್ ಯತ್ ಯತ್ ಅದ ಯದಿದಂ ಅಸ್ಮಿನ್ ಅಂತಃಪುರುಷೇ. ಅಂತಃಪುರುಷ ಅಂದ್ರೆ ಈ ಪುರುಷನ ಒಳಗೆ, ಅಂದ್ರೆ ಯಾವ ಜ್ಯೋತಿ ಎನ್ನುವಂತಹದ್ದಿದೆಯೋ, ಅಂದ್ರೆ ಈ ನಮ್ಮ ಪುರುಷನ ಒಳಗಿರ್ತಕ್ಕಂಥ ಜ್ಯೋತಿ ಅಲ್ಲಿ ದ್ಯುಲೋಕಕ್ಕಿಂತ ಮೇಲೆ ಇರುವಂತಹದ್ದು ಮತ್ತು ಈ ಜಗತ್ತಿನ ವಿಶ್ವದ ಮೇಲಿರ್ತಕ್ಕಂಥದ್ದು, ಎಲ್ಲದಕ್ಕಿಂತಲೂ ಮೇಲೆ ಆಗಿರ್ತಕ್ಕಂಥ ಅನುತ್ತಮೇಶು ಉತ್ತಮೇಶು ಅಂತ. ಅನುತ್ತಮವಾಗಿರ್ತಕ್ಕಂಥ ಉತ್ತಮ ಲೋಕಗಳಲ್ಲಿ ಯಾವ ಜ್ಯೋತಿ ಅನ್ನುವಂತಹದ್ದು ದೀಪ್ಯತೆ ಅಂತ. ಜ್ಯೋತಿ ದೀಪ್ಯತೆ, ಯಾವ ಜ್ಯೋತಿ ಅನ್ನುವಂತಹದ್ದು ಬೆಳಗುತ್ತಾ ಇದೆಯೋ, ಅಂದ್ರೆ ಆ ದ್ವಿಲೋಕಕ್ಕಿಂತಲೂ ಆಚೆ ಜಗತ್ತಿನ ವಿಶ್ವಕ್ಕಿಂತಲೂ ಮೇಲೆ, ಎಲ್ಲದಕ್ಕಿಂತಲೂ ಮೇಲೆಯಾಗಿ ಅನುತ್ತಮವಾಗಿರ್ತಕ್ಕಂಥ ಉತ್ತಮ ಲೋಕಗಳಲ್ಲಿ ಬೆಳಗುವಂತ ಯಾವ ಜ್ಯೋತಿ ಅನ್ನುವಂತಹದ್ದಿದೆಯೋ ಅಂತಃಪುರುಷ ಜ್ಯೋತಿ. ಅದೇ ಈ ಅಂತಹ ಅಂದ್ರೆ ಏನು, ಇಲ್ಲಿ ಒಳಗೆ ಇರತಕ್ಕಂತ ಯಾವ ಪುರುಷ ಅನ್ನುವಂಥವನು, ಪುರುಷೇ ಜ್ಯೋತಿ ಅಂತ ಹೇಳ್ತಾರೆ ಇಲ್ಲಿ. ಪುರುಷೇ ಜ್ಯೋತಿ ಅಂತಂದ್ರೆ ಏನು, ಆ ಜ್ಯೋತಿನೇ ಈ ಜ್ಯೋತಿ ಅಂತ ಇಲ್ಲಿ. ಆ ಜ್ಯೋತಿನೇ ಈ ಜ್ಯೋತಿ ಅಂತ. ಅಲ್ಲಿ ಆ ಪುರುಷನೊಳಗೆ ಏನು ಬೆಳಕು ಐತಲ್ರಿ ಇವಾಗ, ನಮ್ಮ ಪುರುಷನೊಳಗೆ ಯಾವ ಜ್ಯೋತಿ ಅನ್ನುವಂತಹದ್ದು ಐತಲ್ಲ ಅದು ಅಂದ್ರೆ ಏನು, ಅಲ್ಲಿ ದಿವಲೋಕ್ಕಿಂತಲೂ ಮೇಲೆ ಮತ್ತು ವಿಶ್ವಕ್ಕಿಂತಲೂ ಮೇಲೆ, ಎಲ್ಲಕ್ಕಿಂತಲೂ ಮೇಲೆ ಯಾವ ಜ್ಯೋತಿ ಬೆಳಗ್ತದಲ್ಲ ಅದೇ ಜ್ಯೋತಿ ಈ ಪುರುಷನ ಒಳಗ ಇರುವಂತ ಅದೇ ಜ್ಯೋತಿನೇ ಈ ಜ್ಯೋತಿ ಅಂತ. ಅರ್ಥ ಆಯ್ತಲ್ಲಿ ಮಂತ್ರದ ಅರ್ಥ ಈಗ ಅದು. ರೀ, ಯಾವ ಜ್ಯೋತಿ ಎಲ್ಲಿ ಬೆಳಗ್ತದ್ರಿ, ಇದು ದ್ವಿಲೋಕದ ಆಚೆ, ಈ ಜಗತ್ತಿನಕ್ಕಿಂತಲೂ ಮೇಲೆ, ವಿಶ್ವದ ಮೇಲೆ, ಎಲ್ಲದಕ್ಕಿಂತಲೂ ಮೇಲೆ ಮತ್ತು ಅನುತ್ತಮವಾದ ಉತ್ತಮ ಲೋಕಗಳಲ್ಲಿ ಯಾವ ಜ್ಯೋತಿ ಅನ್ನುವಂತಹದ್ದು ಬೆಳಗ್ತಾ ಇದೆಯೋ ಅದೇ ಜ್ಯೋತಿ ಪುರುಷೇ ಅಂತಹ, ಅಂದ್ರೆ ಪುರುಷನ ಒಳಗೆ ಅಂತ. ಆ ಪುರುಷನ ಒಳಗೆ ಯಾವ ಜ್ಯೋತಿ ಬೆಳಗ್ತಾ ಇದೆಯಲ್ಲ ಅದೇ ಇದು ಅಂತ. ಅಂದ್ರೆ ಅದೇ ಇದು ಅಂತಂದಾಗ ಅದಿಲ್ಲಿ ಒಂದೇ ಜ್ಯೋತಿ ಆದಂಗ ಆಯ್ತಲ್ಲ, ಅಲ್ಲಿರ್ತಕ್ಕಂಥ ಜ್ಯೋತಿನ ಇಲ್ಲಿ ಇದೇ ಜ್ಯೋತಿ ಅಂದಂಗ ಆಯ್ತಲ್ರಿ ಇವಾಗ. ಇಲ್ಲಿ ಅಂತಕ್ಕಂಥದಲ್ಲಿ ಅದೇ ಜ್ಯೋತಿ ಬೆಳಗ್ತಾ ಇದೆ ಅಂತ ಹೇಳಿ. ತತ್ರ ಸಂಶಯ, ಇಲ್ಲಿ ಒಂದು ಸಂಶಯವನ್ನ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಈ ವಿಷಯದೊಳಗೆ, ಈ ಮಂತ್ರದೊಳಗ. ಕಿಂ ಇಹ ಜ್ಯೋತಿ ಶಬ್ದೇನ, ಇಲ್ಲಿ ಜ್ಯೋತಿ ಅನ್ನುವಂತ ಒಂದು ಶಬ್ದ ಬಂದದಲ್ಲ, ಇಲ್ಲಿ ಆದಿತ್ಯಾದಿ ಜ್ಯೋತಿ ಅವಿಧೀಯತೆ. ಆದಿತ್ಯ ಅಂದ್ರೆ ಸೂರ್ಯ, ಆದಿ ಶಬ್ದದಿಂದ ಚಂದ್ರ, ಅಗ್ನಿ, ನಕ್ಷತ್ರಗಳು, ಈ ವಿದ್ಯುತ್ ಅದಾವಲ್ರಿ ಲೈಟ್ಗಳು, ಈ ಜ್ಯೋತಿ ಅಂತ ಅರ್ಥ ಮಾಡ್ತಿರೋ, ಕಿಂ ವಾ ಪರಮಾತ್ಮ ಅಥವಾ ಪರಮಾತ್ಮ ಅಂತ ಅರ್ಥ ಮಾಡ್ತಿರೋ, ಇಲ್ಲಿ ಸಂಶಯ. ಇವಾಗ ಈ ಮಂತ್ರದಲ್ಲಿ ಯಾವ ವಿಶ್ವಕ್ಕಿಂತಲೂ ಮೇಲೆ ಆಗಿರ್ತಕ್ಕಂಥದ್ದು, ಎಲ್ಲದಕ್ಕಿಂತಲೂ ಮೇಲೆ ಆಗಿರ್ತಕ್ಕಂಥ ಉತ್ತಮ ಲೋಕದಲ್ಲಿ ಯಾವ ಜ್ಯೋತಿ ಬೆಳಗ್ತಾ ಇದೆಯಲ್ಲ ಅದೇ ಜ್ಯೋತಿ ಈ ಪುರುಷನ ಒಳಗಡೆ ಬೆಳಗ್ತಾ ಇದೆಯಲ್ಲ. ಇಲ್ಲಿ ಜ್ಯೋತಿ ಅನ್ನುವಂತ ಶಬ್ದ ಬಂದದ ಇಲ್ಲಿ. ಆ ಜ್ಯೋತಿ ಶಬ್ದಕ್ಕ ಸೂರ್ಯನೇ ಮೊದಲಾಗಿರ್ತಕ್ಕಂಥ ಜ್ಯೋತಿ ಅಂತ ಇಲ್ಲಿ ಹೇಳಿದ್ದಾರೋ ಅಥವಾ ಪರಮಾತ್ಮ ಅಂತ ಹೇಳಿದ್ದಾರೆಯೋ. ಅರ್ಥಾಂತರ ವಿಷಯಸ್ಯಾಪಿ ಶಬ್ದಸ್ಯ ತಲ್ಲಿಂಗಾತ್ ಬ್ರಹ್ಮ ವಿಷಯತ್ವಂ ಉಕ್ತಂ. ಅರ್ಥಾಂತರ ಅಂತಂದ್ರೆ ಬೇರೆ ಅಂತ, ಬೇರೊಂದು ಅಂತ. ಅಂದ್ರೆ ಹಿಂದಿನ ಅಧಿಕರಣದೊಳಗ ಅಲ್ಲಿ ಬೇರೆ ಒಂದು ವಸ್ತುವನ್ನು ಹೇಳುವಂತ ಶಬ್ದ ಕೂಡ ಅನ್ನುವಂತಹದ್ದು ಅಲ್ಲಿ ಬ್ರಹ್ಮದ ಲಿಂಗ ಬಂದಿರುವುದರಿಂದ ಅಲ್ಲಿ ಬ್ರಹ್ಮವಿ ವಿಷಯ ಅಂತ ಅಲ್ಲಿ ನಿರ್ಣಯ ಮಾಡಿ ಹೇಳಿದಾರೆ ಇಲ್ಲಿ ಹಿಂದೆ 2-3 ಪ್ರಕರಣದಲ್ಲಿ ಹಿಂಗೆ ಬಂತಲ್ರಿ ಇವಾಗ. ಯಾಕಂದ್ರೆ ಅಲ್ಲಿ ಬ್ರಹ್ಮ ಪ್ರಕರಣ ಬಂದೈತಲ್ಲಿ. ಒಂದು ವಸ್ತು ಇರ್ತದ, ಅದನ್ನ ಹೇಳುವಂತ ಶಬ್ದ ಅನ್ನುವಂತಹದ್ದು ಅಲ್ಲಿ ಬ್ರಹ್ಮದ ಲಿಂಗ ಅನ್ನುವಂತಹದ್ದು ಇರುವುದರಿಂದ ಅದಕ್ಕಂದ್ರೆ ಅವ್ರು ಇಲ್ಲಿ ಅರ್ಥಾಂತರ ವಿಷಯಸ್ಯಾಪಿ, ಬೇರೆ ಒಂದು ವಿಷಯದ ಶಬ್ದ ಅನ್ನುವಂತಹದ್ದು, ಬೇರೆ ಒಂದು ವಿಷಯವನ್ನ ಬೋಧ ಮಾಡ್ತಕ್ಕಂಥ ಶಬ್ದ ಇದ್ರೂ ಕೂಡ
ತಲ್ಲಿಂಗಾತ್ ಅದರ ಲಿಂಗ ಇರುವುದರಿಂದ ಬ್ರಹ್ಮ ವಿಷಯತ್ವ ಮುಕ್ತಂ ಅಲ್ಲಿ ಬ್ರಹ್ಮವೇ ವಿಷಯ ಅಂತ ಹೇಳಿ ಹಿಂದೆ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಅದರ ನಿಶ್ಚಯವಾಗಿರ್ತಕ್ಕಂಥ ಅರ್ಥವನ್ನ ಹೇಳಿದ್ದಾರೆ. ಅದನ್ನ ಇಹತು ತಲ್ಲಿಂಗಮೇವ ಅಸ್ತಿ ನಾಸ್ತಿ ಇತಿ ವಿಚಾರ್ಯತೆ. ಅಂಥ ಲಿಂಗ ಅನ್ನುವಂಥದ್ದು ಇಲ್ಲಿ ಇದೆಯೋ ಅಥವಾ ಇಲ್ಲವೋ ಅಂತ ಅದನ್ನ ಇಲ್ಲಿ ವಿಚಾರ ಮಾಡ್ಬೇಕಾಗ್ತೈತಿ. ಇವಾಗ ಇಲ್ಲಿ ಆ ಲಿಂಗ ಅನ್ನುವಂಥದ್ದು ಈ ಮಂತ್ರದೊಳಗ ಐತೋ ಅಥವಾ ಇಲ್ಲೋ ಅಂಥೇಳಿ ಹಿಂಗ ವಿಚಾರ ಮಾಡಿಕೊಂಡು ಅದಕ್ಕೆ ಪೂರ್ವ ಪಕ್ಷಿ ಅನ್ನುವಂಥವನು ಅಲ್ಲಿ ಆದಿತ್ಯಾದಿ ಜ್ಯೋತಿ ಅಂತ ಹೇಳ್ತಾನವ. ಅದಕ್ಕೆ ಸಿದ್ಧಾಂತಿಗಳು ಇಲ್ಲಪ್ಪ ಅದು ಅಲ್ಲಿ ಬ್ರಹ್ಮವೇ, ಅಲ್ಲಿ ಪರಮಾತ್ಮನೇ, ಆ ಜ್ಯೋತಿ ಅನ್ನೋ ಶಬ್ದಕ್ಕಲ್ಲಿ ಪರಮಾತ್ಮನೇ ಅಂತ ಹೇಳಿ ಅದನ್ನ ಅರ್ಥೈಸ್ಬೇಕು ಅಂತೇಳಿ ಇದಕ್ಕೆ ಪೂರ್ವ ಪಕ್ಷಿ ಬಹಳ ವಿಸ್ತಾರವಾಗಿ ಹೇಳ್ತಾನ. ಅವನು ಅನೇಕ ಪ್ರಮಾಣವನ್ನು ಕೊಟ್ಟು ಅಲ್ಲಿ ಆದಿತ್ಯ ಅನ್ನುವನೇ ಅವನೇ ಹೊಂತಾನೆ ಹೊರತು ಬ್ರಹ್ಮ ಅನ್ನುವಂಥದ್ದು ಹೊಂದೋದಿಲ್ಲ ಅಂತ ಹೇಳಿ ಅನೇಕ ಯುಕ್ತಿ ಅನೇಕ ಶ್ರುತಿ ಪ್ರಮಾಣ ಕೊಟ್ಟು ಅಲ್ಲಿ ಆದಿತ್ಯನೇ ಅಂತ ಹೇಳ್ಬೇಕಂತ ಅವ ಸಿದ್ಧ ಮಾಡ್ತಾನ್ರ. ಅದನ್ನ ಆಚಾರ್ಯರು ಇಲ್ಲ ಇಲ್ಲ ಅದು ಅಲ್ಲಿ ಇರೋದು ಪರಮಾತ್ಮನೇ ಅಂತೇಳಿ ಆ ಜ್ಯೋತಿ ಶಬ್ದಕ್ಕ ಪರಮಾತ್ಮನೇ ಅಂತ ನಾವು ಹೇಳಬೇಕು ಅಂತೇಳಿ ಆ ಮುಂದಿನ ಒಂದು ಭಾಷ್ಯದೊಳಗ ಆಚಾರ್ಯರು ಪೂರ್ವ ಪಕ್ಷಿ ಅಭಿಪ್ರಾಯವನ್ನು ಮೊದಲು ಹೇಳ್ತಾರೆ. ಪೂರ್ವ ಪಕ್ಷಿ ಆದ ಬಳಿಕ ಮುಂದೆ ಸಿದ್ಧಾಂತವನ್ನ ಒಂದು ಅವ್ರ ಮತದಲ್ಲಿ ಏನು ದೋಷ ಅದಾವನೋ ಅದನ್ನ ಖಂಡಿಸಿ ಕೊನೆಗೆ ಸ್ವಮತವನ್ನು ಸ್ಥಾಪನ ಮಾಡ್ತಾರೆ. ಅದು ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ನಾಳೆ ಮತ್ತೆ 10 ಗಂಟೆಗೆ ರೀ. ರಾತ್ರಿ 10 ಗಂಟೆ ನೋಡೋಣ. ನಾಳೆ 10 ಗಂಟೆಗೆ ಮೇಡಮ್. ಹ್ಞೂ ರೀ. ನಮಸ್ಕಾರ. ನಮಸ್ಕಾರ.